ಭರತ ಭೂಮಿ ಜಗತ್ತಿನ ದೇವಾಲಯ ತೊಟ್ಟಿಲು. ಭರತ ಭೂಮಿ ಈ ಜಗತ್ತಿನಲ್ಲಿ ಯಾವುದೇ ದೇಶದಲ್ಲಿಯೂ ಸಹ ಜ್ಞಾನದ ದೀವಿಗೆಗಳು ಇಲ್ಲದೇ ಸಮಯದಲ್ಲಿ ಭಾರತ ದೇಶದಲ್ಲಿ ಕೆಲವೊಂದು ಜ್ಞಾನದ ದೀಪ ಉರಿಸುತ್ತಿರುವಂಥ ದೀವಿಗೆಗಳು ಇದ್ದು ಸುಮಾರು 5,000 ವರ್ಷಗಳ ಹಿಂದಿನಿಂದ. ಏನು ಅಂದರೆ ಮಾನವ ಹೇಗೆ ಬದುಕಬೇಕು, ಮಾನವನಿಗೆ ಎಲ್ಲ ಸುಖ ಹೇಗೆ ಸಿಗುತ್ತದೆ, ಮಾನವನು ತನ್ನ ಜೀವನ ಪರಮ ಶಾಂತಿ ಗುರಿ ಮುಟ್ಟುವುದು ಯಾವುದರಲ್ಲಿಂದ, ಹೇಗೆ ಈತ ಸಮಾಧಾನದಿಂದ ಬದುಕಬೇಕು, ಅವೆಲ್ಲ ವಿಷಯಗಳು ಬಹಳಷ್ಟು ದಿವಸಗಳಿಂದ ನಮ್ಮ ದೇಶದಲ್ಲಿ ಪ್ರಚಲಿತ ಇದ್ದವು. ಅವುಗಳಲ್ಲಿ ಈ ಮನುಷ್ಯ ಜನ್ಮವನ್ನು ಸರಾಗವಾಗಿ 100 ವರ್ಷ ಹೆಂಗೆ ಬದುಕಬೇಕು, ಮನುಷ್ಯ ಜನ್ಮ ಸರಾಗವಾಗಿ ಹುಟ್ಟಿನಿಂದ ಹಿಡಿದು 100 ವರ್ಷ ಹೆಂಗೆ ಬದುಕಬೇಕು ಅನ್ನುವಂಥ ಬಹಳ ಮೌಲ್ಯಯುತವಾಗಿರುವಂಥ ವಿಚಾರಗಳು ಯಾವುದಾದ್ರೂ ದೇಶ ಹೇಳೈತಿ ಅಂದರೆ ಅದು ಭಾರತ ದೇಶ. ಭಾರತ ದೇಶದೊಳಗೆ ಮಾತ್ರ ನಮ್ಮನ್ನು ದೇವರು ಹುಟ್ಟಿಸಿದ್ದು ಅಷ್ಟೇ ಅಲ್ಲ, ಹೆಂಗೆ ಬದುಕಬೇಕು ಅನ್ನೋದಂತೂ ಹೇಳಿ ಹೋಗಿದ್ದಾರೆ. ಬಹುಶಃ ನಾವು ಆ ಕಡೆ ಈ ದಿನ ಸ್ವಲ್ಪ ಗಮನ ಹರಿಸೋಣ. ನಾವು ಹೇಗೆ ಬದುಕಬೇಕು 100 ವರ್ಷ. ಅದರಲ್ಲಿ ವೇದವ್ಯಾಸರು ಬರೆದಿರುವಂಥ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಹೀಗೆ ಹೇಳುತ್ತ, ಅನಪೇಕ್ಷ ಶುಚಿರ್ದಕ್ಷ ಉದಾಸೀನ ಗತರ್ವ್ಯತ ಸರ್ವಾರಂಭ ಪರಿತ್ಯಾಗಿ ಯೋಮೇ ಭಕ್ತ ಸಮೇ ಪ್ರಿಯ. ಅನಪೇಕ್ಷ, ಈ ಭೂಮಿಯ ಮೇಲೆ ನಾವು ಜೀವನಕ್ಕೆ ಬಂದ ಮೇಲೆ ಹೆಂಗೆ ಬದುಕಬೇಕು 100 ವರ್ಷ ಅಂದರೆ ಅನಪೇಕ್ಷ, ಅಪೇಕ್ಷ, ಅಪೇಕ್ಷೆ ಇರಬಾರ್ದು. ಯಾಕೆ ಅಪೇಕ್ಷೆ ಇರಬಾರ್ದು ಅಂತ ತಾವು ಆಲೋಚನೆ ಮಾಡಬಹುದು. ಅಪೇಕ್ಷೆ ಮಾಡಬಹುದಾ? ಅಪೇಕ್ಷೆ ಮಾಡಿದ್ರೆ ಬಂಧನದಿಲ್ಲ. ಅಪೇಕ್ಷೆ ಜರ ನಾವು ಮಾಡಿದ್ದೀವಿ ಅಂದ್ರೆ ಬಂಧನದ. ಅನಪೇಕ್ಷ ಅಂದ್ರೆ ಇದು ಬೇಕು, ಹಿಂಗ ಇರಬೇಕು, ನಾವು ಹಿಂಗ ಮಾಡಬೇಕು, ನಮ್ಮ ಸಂಸಾರ ಹಂಗ ಆಗಬೇಕು ಅನ್ನೋದು ಅಪೇಕ್ಷೆ. ಹಿಂಗೆ ಅಪೇಕ್ಷೆ ಜರ ಮಾಡಿದ್ರೆ ಮನುಷ್ಯ ದುಃಖ ಪಡ್ಬೇಕು, ದುಃಖಕ್ಕೀಡಾಗ್ತಾನೆ. ಅದಕ್ಕೆ ಯಥಾಸ್ಥಿತಿ ಭಗವಂತ ನಮ್ಮನ್ನು ಹೆಂಗೆ ಹುಟ್ಟಿಸಿದಾನ ಹಂಗೆ ಇರಬೇಕು ನಾವು. ಅದಕ್ಕೆ ಅನಪೇಕ್ಷ ಅಂತಾರೆ. ಅನಪೇಕ್ಷ ನಮ್ಮನ್ನು ಹೆಂಗೆ ದೇವರು ಇಟ್ಟಾನ ಹಂಗೆ ನಾವು ಇರಾಕ್ ಪ್ರಯತ್ನ ಪಡಬೇಕು ಹೊರತಾಗಿ ಇಲ್ಲಿ ಅಪೇಕ್ಷೆ ಮಾಡೋರಿಂದ ಮನುಷ್ಯ ದುಃಖಕ್ಕೀಡಾಗ್ತಾನ. ಅದಕ್ಕೆ ಇಲ್ಲಿ ವೇದವ್ಯಾಸರು ಈ ಮಾನವ ಕುಲಕೋಟಿ ಸುಖವಾಗಿ ಬಾಳಬೇಕಾಗಿತ್ತು ಅಂದ್ರೆ ಅವರು ಒಂದು ವಿಷಯ ಹೇಳ್ತಾರೆ. ಒಂದು ಶ್ಲೋಕದಲ್ಲಿ ಮೊದಲನೇ ಒಂದು ಗುಣ ಹೇಳ್ತಾರೆ, ಅನಪೇಕ್ಷ. ಹಾಗಾದ್ರೆ ಅನಪೇಕ್ಷವಾಗಿ ಯಾರು ಬದುಕ್ತಾ ಇದ್ದಾರೆ? 84 ಜೀವರಾಶಿಗಳು ಯಾವ ಅಪೇಕ್ಷೆ ಪಟ್ಟಿಲ್ಲ. 84 ಲಕ್ಷ ಜೀವರಾಶಿ ಭೂಮಂಡಲದ ಮೇಲೆ ಇದಾವೆ. ಮನುಷ್ಯ ಅಷ್ಟೇ ಅಲ್ಲ, ಮನುಷ್ಯ ಅಷ್ಟೇ ಬದುಕ್ತಾ ಇದ್ದಾನಂತ ನೀವು ಅನ್ಕೊಂಡಿದ್ದೀರಿ. ಅಪೇಕ್ಷೆ ಪಡದೇ ಎಲ್ಲ ಜೀವರಾಶಿಗಳು ಬಹಳ ಆನಂದವಾಗಿ ಜೀವನ ಮಾಡ್ತಾ ಇದ್ದಾವೆ. ಅವು ಯಾವ ಮನೆ ಕಟ್ಸಿಲ್ಲ, ಯಾವ ರೇಷನ್ ಕಾರ್ಡ್ ಸಂಬಂಧ ಸ್ಟ್ರೈಕ್ ಮಾಡಿಲ್ಲ, ಅವು ಯಾವ ನಮಗೆ ಹಿಂಗೆ ವೋಟಿಂಗ್ ID ಮಾಡಿಲ್ಲ, ಆಧಾರ್ ಕಾರ್ಡ್ ಮಾಡಿಲ್ಲ, ಏನೂ ಮಾಡಿಲ್ಲ. ಯಾವುದು ಭಗವಂತನಲ್ಲಿ ಕೇಳುವುದಿಲ್ಲ. ಇದಂ ಶರೀರಂ ಪರೋಪಕಾರಾರ್ಥಂ, ಈ ಶರೀರ ಪರೋಪಕಾರ ಮಾಡ್ಲಿಕ್ಕೆ ಹುಟ್ಟೈತಂದು ಬದುಕಾಕತ್ತೇವೆ ಎಲ್ಲ ಪ್ರಾಣಿಗಳು. ಆದರೆ ಮನುಷ್ಯ ಹಾಗಲ್ಲ, ಈತ ಅಪೇಕ್ಷೆ ಮಾಡ್ತಾ ಇದ್ದಾನೆ. ಅಪೇಕ್ಷೆ ಮಾಡಿ ಹಲವಾರು ದೇವಾಲಯಗಳನ್ನು ಕಟ್ಟಿಸಿದ್ದಾನೆ, ಹಲವಾರು ಮೂರ್ತಿಗಳನ್ನು ಮಾಡಿಸಿದ್ದಾನೆ. ಹಾಗಾದ್ರೆ ಸ್ವಲ್ಪ ಇವನು ಆಲೋಚನೆ ಮಾಡಬೇಕು. ಭಗವಂತನೇ ಅನಪೇಕ್ಷೆ ಇದ್ದಾನೆ, ಭಗವಂತನಿಗೆ ಯಾವುದೂ ಬೇಡ. ಭಗವಂತನಿಗೆ ಇಡೀ ಭೂಮಂಡಲ ಅಷ್ಟೇ ಅಲ್ಲ, ಎಷ್ಟು ಗ್ರಹಗಳಿದಾವೆ. ಇವತ್ತು ನೀವು ವಿಜ್ಞಾನ ಪ್ರಕಾರ ಹೋಗಬೇಕಾಗಿತ್ತು ಅಂದರೆ ನಾವಿರೋದು ಒಂದು ಸರ್ವಮಂಡಲದ ಒಂದು ಗ್ರಹದಲ್ಲಿ, ಒಂದು ಸರ್ವಮಂಡಲ. ಹಾಗೆ ಸೌರಮಂಡಲ, ಒಂದು ಸೌರಮಂಡಲ ಎಷ್ಟು ಗ್ರಹಗಳಿದಾವೆ ಲೆಕ್ಕಕ್ಕಿಲ್ಲ. ಅಂಥ ಸೌರಮಂಡಲಗಳು, ಕೋಟಿ ಸೌರಮಂಡಲ ಒಂದು ಗ್ಯಾಲಾಕ್ಸಿ ಐತಿ. ಅಂಥ ಕೋಟ್ಯಾನುಕೋಟಿ ಗ್ಯಾಲಾಕ್ಸಿಗಳದಾವೆ. ಅಷ್ಟು ದೊಡ್ಡದಾಗಿರುವಂಥ ಭಗವಂತನ ಸೃಷ್ಟಿ ನಾವು ಮಾತಾಡ್ತಿರೋದು ಒಂದು ಸೌರಮಂಡಲದ ಒಂದು ಭೂಮಿಯಲ್ಲಿ. ಇಂಥ ಭೂಮಿ ಒಂದು ಸಣ್ಣ ಬಿಂದು, ಕಾಣದೇ ಇರುವಂಥ ಬಿಂದು ಅಷ್ಟು ಒಂದು ಸಣ್ಣ ಜಾಗದಲ್ಲಿ ನಾವು ಇಷ್ಟೊಂದು ವಿಶಾಲವಾಗಿ ಬದುಕಿದ್ದೀವಿ. ಆದರೆ ಆ ಭಗವಂತ ಇಷ್ಟೊಂದು ಗ್ರಹಗಳನ್ನು ಸೃಷ್ಟಿ ಮಾಡಿದ ನಾವು ಅಂದ್ಕೊಂಡಿದ್ದೀವಿ ಒಂದೇ ಭೂಮಿ ಐತಂತಿಲ್ಲ.
ಹಲವಾರು ಭೂಮಿಗಳಿದಾವು, ಹಲವಾರು ಭೂಮಿಗಳಲ್ಲಿ ಮನುಷ್ಯರು ಇರ್ಬೋದು, ಯಾರು ನೋಡ್ಯಾರ? ನಾವು ಕಂಡಿಲ್ಲ. ಅದಕ್ಕೆ ನಾವು ಹೆಂಗೆ ಬದುಕಬೇಕು ಅಂದ್ರೆ ಅನಪೇಕ್ಷವಾಗಿ ಬದುಕಬೇಕು. ಭೂಮಂಡಲದ ಮೇಲೆ ಎಲ್ಲರೂ ಅನಪೇಕ್ಷವಾಗಿ ಬದುಕ್ತಾ ಇದ್ದಾರೆ, ಮನುಷ್ಯ ಮಾತ್ರ ಅಪೇಕ್ಷೆ ಇದ್ದಾನೆ. ಮನುಷ್ಯ ಮಾತ್ರ ಅಪೇಕ್ಷೆ ಪಡ್ತಾ ಇದ್ದಾನೆ. ನನಗಿಷ್ಟ ಬೇಕಂಥೇಳಿ ಇನ್ನೊಬ್ಬರನ್ನು ಹ್ಯಾಮರಿಸಿ ಅವರ ಸಂಸಾರದ ಮೇಲೆ, ಅವರ ವ್ಯವಹಾರದ ಮೇಲೆ, ಅವರ ಜೀವನದ ಮೇಲೆ ಹಿಂಸಾ ಮಾಡ್ತಾ ಇದ್ದಾನೆ. ಹಿಂಸಾ ಮಾಡಿ ತಾನೂ ದುಃಖಕ್ಕೆ ಈಡಾಗುವಂಥ ಸಮಯದಲ್ಲಿ ತನಗೆ ಯಾವ ಸುಖ ಸಿಗುವುದಿಲ್ಲ. ನೋಡ್ರಿ, ಎಷ್ಟು ಪಂಚಮಹಾಭೂತಗಳು ಅಪೇಕ್ಷೆ ಇಲ್ಲದೇ ಇಲ್ಲಿ ನಮ್ಮನ್ನು ವ್ಯವಸ್ಥಿತವಾಗಿ ಸೃಷ್ಟಿ ಮಾಡಿದೆ. ಈ ಶರೀರ ಹುಟ್ಟಬೇಕಾಗಿತ್ತು ಅಂದ್ರೆ 5 ಭೂತಗಳಿಂದ ಪಂಚಭೂತದ ಮಿಲನ, ಪಂಚಭೂತದ ಮಿಲನದಿಂದ ಈ ಶರೀರ ಆಗಿದ್ದು. ಸ್ವಲ್ಪ ನಾವು ಲಕ್ಷ್ಯ ಕೊಡಬೇಕಿಲ್ಲಿ. ಅನಪೇಕ್ಷವಾಗಿರುವಂಥ ಗಾಳಿ, ಎಷ್ಟೋ ದಿನಗಳಿಂದ ಗಾಳಿ ಯಾವ ಅಪೇಕ್ಷೆನೂ ಪಟ್ಟಿಲ್ಲ ಮತ್ತು ಕಣ್ಣಿಗೆ ಕಾಣ್ತಾನೂ ಇಲ್ಲ. ನಿರ್ಮಲವಾಗಿ ನಿಷ್ಕಾಮವಾಗಿ ನಮ್ಮನ್ನು ಜೀವ ಉಸಿರು ಕೊಡ್ತಾ ಇದೆ ಗಾಳಿ. ಯಾವತ್ತರ ನಮಗೇನರ ದುಡ್ಡು ಕೇಳೈತಿ? ಹಾಗಾದ್ರೆ ಗಾಳಿ ತಂದೆ ಯಾರು? ನಾವು ಆಲೋಚನೆ ಮಾಡಲಿಲ್ಲ. ಅಪೇಕ್ಷೆ ಇಲ್ಲದೆ ಸೂರ್ಯ ದಿನಂಪ್ರತಿ ನಮ್ಮನ್ನು ಬೆಳಕು ಕೊಡ್ತಾ ಇದ್ದಾನೆ. ಅವನ ಮೇಲೆ ಎಷ್ಟೋ ಜನರು ಏನೇನೋ ದುಡ್ಡು ಗಳಿಸ್ತಾ ಇದ್ದಾರೆ. ಸೂರ್ಯನ ಸೌರಶಕ್ತಿ ಮೇಲೆ ಏನೇನೋ ಕಂಡು ಹಿಡಿತಿದ್ದಾರೆ. ಆಗ ಆ ಸೂರ್ಯನು ನಮಗೇನು ದುಡ್ಡು ಕೇಳೇ ಇಲ್ಲ. ಅದು ಅನಪೇಕ್ಷ. ಇನ್ನೀ ಭೂತಾಯಿ ಎಲ್ಲರನ್ನೂ ಹೊತ್ತುಕೊಂಡಿದ್ದಾಳೆ. ಈ ಭೂತಾಯಿನೂ ಅಪೇಕ್ಷೆ ಪಡಲೇ ಇಲ್ಲ, ಅವಳು ನಿಷ್ಕಾಮವಾಗಿದ್ದಾಳೆ. ಇನ್ನು ಬೆಂಕಿ, ಅದೂ ಸಹ ಅಪೇಕ್ಷೆ ಇಲ್ಲ. ತನಗೆ ಆಹ್ವಾನ ಮಾಡಿದರೆ ತನ್ನ ಕೆಲಸ ಪೂರ್ಣ ಮಾಡೇ ಹೋಗುತ್ತದು, ಅರ್ಧಕ್ಕೆ ಬಿಟ್ಟು ಹೋಗೋದಿಲ್ಲ. ನೀವು ಆಹ್ವಾನ ಮಾಡಿದಿರಿ ಅಂದರೆ ಬೆಂಕಿ ತನ್ನ ಕೆಲಸ ಮಾಡೇ ಹೋಗುತ್ತೆ. ಹಾಗೆ ನಮಗೆ ಆಶ್ರಯ ಆಗಿರುವಂಥ ಆಕಾಶ, ಇವು ಪಂಚ ಮಿಲನದಕ್ಕೆ ಪ್ರಪಂಚ ಅಂತಾರೆ. ಈ ಪ್ರಪಂಚದಿಂದ ಈ ಶರೀರ ಸೃಷ್ಟಿಯಾಗಿದ್ದು. ಈ ಶರೀರದಲ್ಲಿ ಅಪೇಕ್ಷೆ ಪಡ್ಲಿಕ್ಕೆ ನಮ್ದೇನೂ ಅಲ್ಲ, ನಮ್ಮದು ಯಾವುದೂ ಅಲ್ಲ. ಇದು ಸ್ವಲ್ಪ ನಾವು ಲಕ್ಷ್ಯ ಕೊಡುವಂಥ ವಿಷಯ. ಇಲ್ಲ ಹೇಳ್ತೀವಿ ಇದು ನನ್ನ ಮನೆ, ಹಾಗೆ ಎಲ್ಲದಕ್ಕೂ ನಾನು ಬೇರೆ ನನ್ನ ಮನೆ ಬೇರೆ ಅಂತಿದೆ. ಇದು ನನ್ನ ಮನೆ ಆಯ್ತಾ, ನನ್ನ ವಸ್ತು. ನೋಡಿ ಮತ್ತೆ ಬರ್ರಿ, ನನ್ನ ಬಟ್ಟೆ, ನನ್ನ ಕೈ, ನನ್ನ ಕಾಲು, ನನ್ನ ಕಿವಿ, ನನ್ನ ಕಣ್ಣು, ನನ್ನ ಶರೀರ. ಹಾಗಾದರೆ ನಾನು ಮತ್ತು ಶರೀರ ಬೇರೆ ಇದೆ. ನಾನು ಅನ್ನೋದು ಶರೀರದ ಎಲ್ಲ ಏನು ಅಂಗಾಂಗಗಳು ಇದ್ದಾವೆ ಇವೆಲ್ಲವೂ ಸಹ ಬೇರೆ ಇದ್ದಾವೆ, ನಮಗೆ ಸಂಬಂಧ ಇಲ್ಲ. ಈ ಶರೀರದ ಮಿಲನ ಹೇಗಾಗಿದೆ ಅಂದರೆ 24 ತತ್ವದಿಂದ ಆಗಿದೆ. ಶರೀರದ ಮಿಲನ ಆಗಿರುವುದು 24 ತತ್ವ. ಅವು ಯಾವ 24 ತತ್ವ ಅಂದರೆ 5 ಜ್ಞಾನೇಂದ್ರಿಯಗಳು. 5 ಜ್ಞಾನೇಂದ್ರಿಯ. ಯಾವುದು ಜ್ಞಾನೇಂದ್ರಿಯ? ಕಿವಿ, ಕಣ್ಣು, ಮೂಗು, ಬಾಯಿ, ಚರ್ಮ, ಇವು 5. 5 ಕರ್ಮೇಂದ್ರಿಯಗಳು. ಯಾವುದು? ಮಾತು, ಕೈ, ಕಾಲ, ವೀರೇಂದ್ರಿಯ, ಮಲೇಂದ್ರಿಯ, ಇವು 10. ಇನ್ನು 5 ವಿಷಯಗಳು: ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ, ಇವು 5 ವಿಷಯಗಳು. 15 ಆಯಿತು. ಇನ್ನು 5 ಪಂಚಮಹಾಭೂತಗಳು: ಗಾಳಿ, ಬೆಂಕಿ, ನೀರು, ಭೂಮಿ, ಆಕಾಶ, 20 ಆಯಿತು. ಈಗ ಇನ್ನು 4 ಯಾವುದು? ಮನ, ಬುದ್ಧಿ, ಚಿತ್ತ, ಅಹಂಕಾರ. ಈ 24ರ ಮಿಲನದಿಂದ ಒಂದು ಶರೀರ ಆಗಿತ್ತು. ನಮ್ಮದಂತ ಏನೈತಿಲ್ಲ. ನಾವು ಅಂದ್ಕೊಂಡಿವಿ ಇದು ನನ್ನ ಶರೀರ, ಅದಕ್ಕೆ ನಾನು ಇದಕ್ಕೆ ಶೃಂಗಾರ ಮಾಡಬೇಕು, ನಾನು ಹೇಳಿದ್ದನ್ನು ಆಗಬೇಕು, ನನಗೆ ಹಿಂಗೆ ಮನೆ ಆಗಬೇಕು, ನಾನು ಹಿಂಗೆ ಮಾಡಬೇಕಂಥೇಳಿ ದುಃಖ ಪಡ್ತಾ ಇದ್ದಾನೆ. ದುಃಖ ಪಡೋ ಅವಶ್ಯಕತೆ ಇಲ್ಲ. ಹೆಂಗೆ ಇಡ್ತಾನ ಭಗವಂತ ಹಂಗೆ ಇರ್ಬೇಕು ನಾವು. ಆತ ಹೆಂಗೆ ಇಡ್ತಾನ ಹಂಗೆ ಇರ್ಬೇಕು. ಹಾಗಾದ್ರೆ ನಾವು ಶ್ರೀಮಂತ ಆಗಿದ್ದೀವಿ. ಹೆಂಗೆ ಇಷ್ಟು ಶ್ರೀಮಂತ ಆಗಿದ್ದೀವಿ ನಾವು ಅಂದ್ಕೊಂಡಿರಲಿಲ್ಲ. ಈ ಜನ್ಮದಲ್ಲಿ ನಾವು ಯಾರಿಗೂ ದಾನ ಮಾಡಿಲ್ಲ. ಹಾಗಾದ್ರೆ ನಮಗೆ ತಿಂಗಳ ಇಷ್ಟು ದುಡ್ಡು ಸಿಗ್ತಾ ಇದ್ದಾವಲ್ಲ, ಇದು ಎಲ್ಲಿಂದ ಬರ್ತಾ ಇದೆ ಅಂತ ಏನರ ಆಲೋಚನೆ ಮಾಡಿದೀವ ನಾವು? ಹಿಂದಿನ ಜನ್ಮದಲ್ಲಿ ಮಾಡಿರುವಂಥ ಸಂಚಿತ, ಹಿಂದ ಜನ್ಮದಲ್ಲಿ ಮಾಡಿರುವಂಥ ಸಂಚಿತ ಅಂದರೆ ಮಾಡಿರುವಂಥ ಪುಣ್ಯದ ಫಲ ಸಂಗ್ರಹ ಅದು ಇವತ್ತು ನಮ್ಮ ಕೆಲಸಕ್ಕೆ ಬರ್ತಾ ಇದೆ. ಹಿಂದಿನ ಜನ್ಮದ ಸಂಚಿತ ಯಾರಿಂದನೂ ಕಸ್ಕೊಳ್ಳಲು ಆಗುವುದಿಲ್ಲ. ಅದು ನಿಮಗೆ ಗೊತ್ತಾಗದೆ ನೀವು ಯಾವುದರ ಗುಡಿಗೆ ಹೋದರೆ ದೇವರು ನಮ್ಮ ಮೇಲೆ ಕರುಣೆ ತೋರ್ದಾದಾಗ ಸಿಕ್ತು. ನೀವು ಹೋದರೂ ಅಷ್ಟು ಸಿಗ್ತದೆ, ಹೋಗ್ಲಿಕ್ಕಂದ್ರೂ ಸಿಗ್ತದೆ. ಅದು ನಿಮ್ಮ ಜನ್ಮದ ಸಂಗ್ರಹ ಸಂಚಿತ. ಹಾಗಾಗಿ ಈ ಜನ್ಮದಲ್ಲಿಯೂ ಸಹ ಮಾಡಬೇಕು. ಅನಪೇಕ್ಷವಾಗಿ ಈ ಜನ್ಮದಲ್ಲಿನೂ ಸಹ ನಾವು ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕು.
ಅದಕ್ಕೆ ಕನ್ನಡದ ವಚನಕಾರರು ಭಾಳ ಸ್ಪಷ್ಟ ನಿಮಗೆ ತಿಳಿಯಂಗೆ ಬೆಳೀತಾರೆ. ಅವರು ಏನಂತ ಹೇಳ್ತಾರೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ. ನಾವು ಕೊಡಬೇಕಾಗಿತ್ತು ಅಂದರೆ ಮನುಷ್ಯನಲ್ಲಿ 3 ವಿಷಯ ಇರಬೇಕು: ಭಕ್ತಿ, ಜ್ಞಾನ, ವೈರಾಗ್ಯ. ವೈರಾಗ್ಯ ಜರ ಮನುಷ್ಯನಲ್ಲಿ ಇತ್ತು, ಮೊದಲು ಭಕ್ತಿ ಇರಬೇಕು. ಯಾರಾದರೂ ನಮ್ಮಂಥ ಸಾಧುಗಳು ಸನ್ಯಾಸಿಗಳು ನಿಮ್ಮ ಮನೆ ಮುಂದೆ ಬಂದರೆ ಅವ್ರ ಬಗ್ಗೆ ನಿಮಗೆ ಭಕ್ತಿ ಇರಬೇಕು, ಭಾವ ಇರಬೇಕು. ಅವ್ರು ಯಾಕೆ ಬರ್ತಾರೆ, ಅನಪೇಕ್ಷವಾಗಿ ಯಾಕೆ ಬರ್ತಾರೆ ಅಂದರೆ ಅವ್ರು ಎಲ್ಲನೂ ಯಾಕೆ ಬಿಟ್ಟಿದ್ದು, ನಂದಲ್ಲ ಅಂತ ಬಿಟ್ಟು ನಿಮ್ಮ ಹತ್ರ ಬಂದಿರೋದು. ಇನ್ನು ನೀವು ಸಹ ನಮ್ದಲ್ಲ ಅಂತ ಒಂದಿಷ್ಟು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಅವರಿಗೆ ದಾನ ಧರ್ಮ ಮಾಡಬೇಕು. ಯಾಕಂದರೆ ಅದೇ ಮಾಡೋದ್ರಿಂದ ನಿಮಗೆ ಈ ಜನ್ಮದಲ್ಲಿ ಸಿಕ್ಕಿರುವಂಥದ್ದು. ಅದಕ್ಕೆ ಸ್ವಲ್ಪ ವೈರಾಗ್ಯನೂ ಬೇಕು. ವೈರಾಗ್ಯ ಅಂದರೆ ಇದು ನಂದಲ್ಲ ಅಂತ ಗೊತ್ತಾದ ಮೇಲೆ ವೈರಾಗ್ಯ ಬರುತ್ತೆ. ಭಗವಂತ ಹೆಂಗಿಟ್ಟಿದ್ದಾನಂದರೆ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಮೊದಲನೇ ಶ್ಲೋಕ ಹೇಳ್ತದೆ. ಏನು ಹೇಳ್ತದೆ ಅಂದರೆ, ಈಶಾವಾಸ್ಯ ಇದಂ ಸರ್ವಂ ಯತ್ ಕಿಂಚ ಜಗತ್ಯಾ ಜಗತ್. ಈಶಾವಾಸ್ಯ ಇದಂ ಸರ್ವಂ ಯತ್ ಕಿಂಚ ಜಗತ್ಯಾ ಜಗತ್ ತ್ವೇನ ತ್ಯಕ್ತೇನ ಭುಂಜಿತ ಮಾ ಗೃದ ಕಶ್ಯಶ್ವಿಧನಂ. ಇಡೀ ಜಗತ್ತು ಭಗವಂತನ ವಾಸದ. ಇಡೀ ಜಗತ್ತು ಭಗವಂತನ ವಾಸದ. ಈ ಜಗತ್ತು ಭಗವಂತನ ಒಳಗಡೆ ಅದ, ಆದರೆ ಎಲ್ಲರೊಳಗಡೆ ಭಗವಂತ ಇಲ್ಲ. ಎಲ್ಲರೂ ಭಗವಂತನ ಒಳಗಡೆ ಇದ್ದಾರೆ, ಆದರೆ ಎಲ್ಲರ ಒಳಗಡೆ ಭಗವಂತ ಇಲ್ಲ. ಎಲ್ಲರ ಒಳಗಡೆ ಭಗವಂತ ಇಲ್ಲ. ಯಾಕೆ ಇಲ್ಲ? ಈತನಿಗೆ ಜ್ಞಾನವಿಲ್ಲ, ಪರಿಜ್ಞಾನವಿಲ್ಲ. ನಾನು ಯಾರು, ನಾನು ಎಲ್ಲಿಂದ ಹುಟ್ಟಿದ್ದೀನಿ, ಏನಾದರೂ ಈ ಭೂಮಂಡಲದ ಮೇಲೆ ಬೀಸುತ್ತಿರುವಂಥ ಗಾಳಿ ನನಗೆ ಬೇಸರ ಆಗಿದೆ ಅಂತ ಮಲ್ಕೊಂಡ್ಬಿಟ್ರೆ ಏನಾಗ್ಬೋದು? ಸೂರ್ಯನಿಗೆ ಏನಾದರೂ ನನಗೆ ಬಹಳ ಬೇಜಾರಾಗಿಬಿಟ್ಟಿದೆ, ದಿನಂಪ್ರತಿ ಕೆಲಸ ಮಾಡಿ ಅಂತ ತಾನೇನು ರಜೆ ಹಾಕಿಬಿಟ್ರೆ ಬದುಕಲಿಕ್ಕೆ ಸಾಧ್ಯನಾ ನಾವು? ಮಳೆಗಾಲ ಏನರ ಆ ಉಪ್ಪು ನೀರನ್ನು ಸಮುದ್ರ ಮೇಲೆ ಕಣ್ಣಿಗೆ ಕಾಣದಂತೆ ಆವಿಯಾಗಿ ಮೋಡಗಳು ಮೇಲೆ ತೆಗೆದುಕೊಂಡು ಹೋಗಿ ನಿಷ್ಕಾಮವಾಗಿ ಬೆಟ್ಟಗಳ ಗುಡ್ಡಗಳಿಗೆ ಬಡಿದು ಸಿಹಿ ನೀರಾಗಿ ಎಲ್ಲ ಜನರ ಆಶೆಗಳನ್ನು ಈಡೇರಿಸಿ ಮತ್ತೆ ಸಮುದ್ರಕ್ಕೆ ಸೇರುವಂಥ ನೀರುಗಳ ಕೆಲಸ ನೋಡಿ ಎಷ್ಟು ನಿಷ್ಕಾಮವಾಗಿದೆ. ಅನಪೇಕ್ಷ, ಇದರ ಸರಿಯಾದ ಅರ್ಥ ನಿಮ್ದೇನೂ ಇಲ್ಲ ಇಲ್ಲಿ. ಇದು ಭಗವಂತನ ವಾಶ್. ಬಹಳಷ್ಟು ಜನರು ಅನ್ಕೋತಾರೆ ಭೂಮಂಡಲದ ಮೇಲೆ, ನಾನು ಮಾಡೀನಿ, ನಾನು ದಾನ ಮಾಡೀನಿ, ನಾನು ಕೊಟ್ಟೀನಿ, ನಾನು ಗುಡಿ ಕಟ್ಸೀನಿ, ನಾನು ಹಿಂಗೆ ಮಾಡಿದ್ದೀನಿ, ನಾನು ಇಷ್ಟು ಜನರಿಗೆ ಊಟ ಹಾಕಿದ್ದೀನಿ. ಎಲ್ಲ ಏನೈತಿ ನಿಮ್ಮದು? ಒಂದು ಕಾಳು ಮಾಡಕ್ಕೆ ನಿಮಗೇನರ ಶಕ್ತಿ ಐತಿ? ಒಂದು ಅಕ್ಕಿ ಕಾಳು ರೆಡಿ ಮಾಡೋಕ್ಕಾಗ್ತೈತಿ ನಿಮಗೆ? ಒಂದು ಜೋಳದ ಕಾಳು ರೆಡಿ ಮಾಡೋಕ್ಕಾಗ್ತೈತಿ? ಇದು ಭಗವಂತನ ಸೃಷ್ಟಿ. ಬಹಳ ಶಾಂತವಾಗಿರ್ಬೇಕಿಲ್ಲ, ಸಮಾಧಾನದಿಂದ ಇರಬೇಕು, ಅನಪೇಕ್ಷವಾಗಿರ್ಬೇಕು. ಅಪೇಕ್ಷೆ ಪಡೋಕ್ಕೆ ಅಧಿಕಾರ ಇಲ್ಲೇ ಇಲ್ಲ, ಯಾರಿಗೂ ಬೇಡಕ್ಕೆ ಅಧಿಕಾರ ಇಲ್ಲ ಭೂಮಂಡಲದ ಮೇಲೆ. ಮತ್ತು ಎಷ್ಟೋ ಜನ ಭ್ರಮ ನಿರಸನಾಗಿದ್ದಾರೆ, ನಾವು ಗುಡಿ ಕಟ್ಟಿಸಿ ಬೇಡಬಿಟ್ರೆ ನಮಗೆ ಸಿಗ್ತೈತಿ. ಹಿಂಗೆ ಸಿಗೋದಿಲ್ಲ. ಹಿಂದಿನ ಜನ್ಮದ ಸಂಗ್ರಹ ಇದ್ದರೆ ಮಾತ್ರ ಇಲ್ಲಿ ಸಿಗ್ತದೆ. ಮತ್ತು ಈ ಜನ್ಮದಲ್ಲಿ ಸ್ವಲ್ಪ ನಾವು ದಾನ ಧರ್ಮ ಮಾಡಬೇಕು. ಒಬ್ಬರು ಧರ್ಮಸ್ಥಾಪಕರಾಗಿರುವಂಥ ಗುರು ನಾನಕರು ಒಂದು ಮನೆ ಎದುರುಗಡೆಗೆ ಹೋಗಿ ಬೇಡಿದರು. ಒಂದು ದಿನ ಭಿಕ್ಷಾನ್ ಭವ ಅಂದರು. ಆಗ ಆ ಯಜಮಾನ ಆಳ ಮಗನಿಗೆ ಹೇಳಿ ಕಳಿಸ್ದ, ಹೋಗು ನಮ್ಮ ಮನೆಯಲ್ಲಿ ಏನಿಲ್ಲ ಅಂತ ಹೇಳಿ ಹೋಗನು, ನಮ್ಮ ಮನೆಯಲ್ಲಿ ಏನಿಲ್ಲ, ಮುಂದಿನ ಮನೆಗೆ ಹೋಗಂತ ಹೇಳಿ. ಹೋಗಿ ಆಳ ಮಗ ಹೋಗಿ ಹೇಳ್ದ, ನಮ್ಮ ಮನೆಯಲ್ಲಿ ಏನಿಲ್ಲ, ಮುಂದಿನ ಮನೆಗೆ ಹೋಗಂತೇಳಿ. ಹಾಗೆ ಹೋಗಲಿಲ್ಲ ಅವರು. ಅವ್ರಿಗೆ ಗೊತ್ತಿತ್ತು ಮನೆಯಲ್ಲಿ ಐತಂತೇಳಿ. ಆಮೇಲೆ ಆ ಯಜಮಾನನ ಮಗ ಬಂದ, ನಮ್ಮ ಮನೆಯಲ್ಲಿ ಏನಿಲ್ಲ, ಮುಂದಿನ ಮನೆಗೆ ಹೋಗು ಅಂತ ಹೇಳಿ. ಆಗಲೂ ಹೋಗಲಿಲ್ಲ ಅವರು, ಅಲ್ಲೇ ನಿಂತಿದ್ರು. ಆಗ ಯಜಮಾನರ ಬಂದು, ನಮ್ಮ ಮನೆಯಲ್ಲಿ ಏನೇ ಇಲ್ಲ, ಹೋಗಿ ಮುಂದಿನ ಮನೆಗೆ ಅಂದ್ರೆ. ಆಗಲೂ ಹೋಗಲಿಲ್ಲ. ಆಗ ಆ ಯಜಮಾನನ ಸೊಸಿ ಬಂದು ವಿನಯದಿಂದ ಕೈ ಮುಗಿದು ಹೇಳ್ತಾಳೆ, ಯಪ್ಪ ನಿನ್ನೆ ಅಡುಗೆ ಮಾಡೀವಿ, ಇವತ್ತು ಉಂಡಿವಿ, ಇವತ್ತು ಮಾಡಿಲ್ಲ, ನಾಳೆ ಉಣೋದಿಲ್ಲ, ಅದಕ್ಕೆ ನೀವು ಹೋಗ್ಬೋದು ಅಂದ್ಲು. ನಿನ್ನೆ ಅಡುಗೆ ಮಾಡಿದ್ದೇವೆ, ಇವತ್ತು ಉಂಡಿವಿ, ಇವತ್ತು ಮಾಡಿಲ್ಲ, ನಾಳೆ ಉಣೋದಿಲ್ಲ, ಅದಕ್ಕೆ ನೀವು ಹೋಗ್ಬೋದು ಅಂದರು. ಆದ ತಕ್ಷಣ ಹೋದರು. ಹಾಗೆ ಯಜಮಾನನಿಗೆ ಅರ್ಥ ಆಗಲಿಲ್ಲ ಆ ವಿಷಯ ಏನಾಯಿತು ಅಂತೇಳಿ. ಆತನನ್ನು ವಾಪಸ್ ಕರೆದು ಏನು ಹೇಳಿದರು, ನೀವೇನು ತಿಳ್ಕೊಂಡು ಹೊಂಟ್ರಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಹಿಂದಿನ ಜನ್ಮದಲ್ಲಿ ಮಾಡಿರುವಂಥ ಪುಣ್ಯ ಈ ಜನ್ಮದಲ್ಲಿ ಅದ, ಇವತ್ತು ಮಾಡಿಲ್ಲ, ಮುಂದಿನ ಜನ್ಮದಲ್ಲಿ ಸಿಗೋದಿಲ್ಲ. ಆ ಸರಳ. ಹಾಗೆ ಮನುಷ್ಯ ಸ್ವಲ್ಪ ನಾವು ಏನಾರು ಪುಣ್ಯ ಗಳಿಸ್ಕೊಳ್ಬೇಕಾಗಿತ್ತು ಅಂತ ಹೇಳಿದ್ರೆ ಅನಪೇಕ್ಷ. ಇಲ್ಲಿ ಅನಪೇಕ್ಷದಿಂದ ಮಾತ್ರ ದಾನ ಧರ್ಮ ಮಾಡಬೇಕು. ಅಪೇಕ್ಷೆ ಇಟ್ಕೊಂಡು ಮಾಡಿದ್ರು ಅದನ್ನು ಸಹ
ಒಂದು ಶೂನ್ಯ, ನಿಮಗೇನೂ ಸಿಗೋದಿಲ್ಲ, ಯಾವ ದುಡ್ಡು ಜಮಾ ಆಗುವುದಿಲ್ಲ. ನಿಮ್ಮ ಪುಣ್ಯದ ಬುತ್ತಿಯಲ್ಲಿ ನೀವು ಏನಾದರೂ ಸಂಚಿತದೊಳಗೆ ನೀವು ಜಮಾ ಮಾಡ್ಕೋಬೇಕಾಗಿತ್ತು ಅಂದ್ರೆ ಇವು ಮೂರನ್ನು ಮರಿಬೇಕು. ನೀವು ದಾನ ಮಾಡಿದ್ದು, ನಿಮ್ಮನ್ನು ಬೈದಿದ್ದು, ನೀವು ಯಾರಿಗಾರ ಸಹಾಯ ಮಾಡಿದ್ದು, ಇವೆಲ್ಲ ಮರೆತು ಬಿಡ್ರಿ. ನಿಮ್ಮನ್ನು ಯಾರು ಬೈದಿದ್ರೆ ಅದನ್ನು ಮರಿಬೇಕು ಅದನ್ನು. ನಿಮ್ಮನ್ನು ಯಾರಿಗಾರ ನೀವು ದಾನ ಮಾಡಿದರೆ ಅದನ್ನು ಮರೆತು ಬಿಡಬೇಕು. ಅವಾಗ ಮಾತ್ರ ಮನುಷ್ಯ ಸಂತೋಷವಾಗಿರ್ತಾನೆ. ಹೇಗೆ ಅಂದ್ರೆ ಹೇಳಿದರೆ, ನಮ್ಮಲ್ಲಿ ನಮ್ಮ ಪಾದರಕ್ಷೆಯಲ್ಲಿ 4-5 ಮುಳ್ಳುಗಳು ಇರ್ತಾವೆ ಒಳಗಡೆ. ಅವಕ್ರನ್ನ ತೆಗಿಲಾರ್ದು ಜರ ನಾವು ಹಾಕ್ಕೊಂಡು ಅಡ್ಡಾಡಿದ್ರೆ ಏನಾಗ್ತವೆ? ಕಾಲಿಗೆ ಭಾಳ ಚುಚ್ತವೆ. ಅವಕ್ರನ್ನ ತಕ್ಕೋಬೇಕು. ನಾವು ತಕ್ಕೊಂಡಾಗ ಎಲ್ಲಿ ತಿರುಗಾಡಿದ್ರೂ ಚುಚ್ಚೋದಿಲ್ಲ. ಹಂಗೆ ನಂಬಲ್ಲಿ ಕೆಲವೊಂದು ಕೆಟ್ಟ ವಿಚಾರಗಳನ್ನ ನಾವು ಬಿಡಬೇಕು. ಆಗ ಮಾತ್ರ ನಾವು ಸುಖವಾಗಿ ಬದುಕಲಿಕ್ಕೆ ಸಾಧ್ಯ. ಈ ಭೂಮಂಡಲದ ಮೇಲೆ ಭಾಳ ಸುಖವಾಗಿ ಬದುಕಬಹುದು. ಜೀವನ ಒಟ್ಟು ಯಾರಿಗೆ ಬೇಸರನೇ ಆಗೋದಿಲ್ಲ. ಅದಕ್ಕೆ ಒಬ್ಬರು ಅಭಂಗ ತುಕಾರಾಮ್ ಮಹಾರಾಜರು ಅಂತ ಮರಾಠಿಯ ಸಂತರು ದೇವರಲ್ಲಿ ಬೇಡ್ತಾರೆ. ಈಗ ನಾವೆಲ್ಲ ನೋಡ್ರಿ, ಅನಪೇಕ್ಷವಾಗಿ ಬೇಡುವುದು ಹೆಂಗೆ ಬೇಡ್ತಾರೆ, ಅಪೇಕ್ಷೆ ಇಟ್ಟು ಹೆಂಗೆ ಬೇಡ್ತಾರೆ ಅನ್ಲಿಕ್ಕೆ ಅವರು ಸಂತರು ಈ ಭೂಮಂಡಲದ ಮೇಲೆ ಯಾವುದೇ ಶರಣರು ಸಂತರು ದೇವರಲ್ಲಿ ಏನು ಬೇಡಿದ್ದಾರೆ ಮತ್ತು ಇವರು ಸಂಸಾರಿಗಳು ಏನು ಬೇಡ್ತಾರೆ, ಇದಕ್ಕೆ ಏನು ವ್ಯತ್ಯಾಸ ಐತೆ ಅಂತ ನಿಮಗೆ ಹೇಳ್ಕೊಡ್ಬೇಕಾಗಿತ್ತು ಅಂದ್ರೆ, ಇಲ್ಲಿ ತುಕಾರಾಮ್ ಮಹಾರಾಜರು ಬೇಡ್ತಾರೆ. ಏನು ಬೇಡ್ತಾರೆ ಅಂದ್ರೆ, ಹೆಚ್ಚಿ ಧಾನ ದೇಗಾ ದೇವ, ಹೆಚ್ಚಿ ಧಾನ ದೇಗಾ ದೇವ, ತುಜಾ ವಿಸರುನ ವಾವ, ಗುಣ ಗಾಯಿನ आवडी, ಹೆಚ್ಚಿ माझी सर्व जोडी, न लगे मुक्ती धन संपदा, संत संग देहि सदा, तुका मणे गर्भवासी, ಸುಖ ಘಾಲಾವೆ ಆಮಾಸೆ. ಭಾಳ ಚಂದ ಬೇಡ್ತಾರೆ ತುಕೋಬರಾಯರು. ಭಗವಂತನಲ್ಲಿ ಬೇಡ್ತಾರೆ, ಅನಪೇಕ್ಷವಾಗಿ ಬೇಡ್ತಾರೆ. ಏನು ಅನಪೇಕ್ಷವಾಗಿ ಬೇಡ್ತಾರೆ ಅಂತ ಹೇಳಿದ್ರೆ, ಹೆಚ್ಚಿ ದಾನ ದೇಗಾ ದೇವ, ಭಗವಂತ ನನಗೇನರ ದಾನ ಕೊಡಬೇಕಾಗಿತ್ತಂದ್ರೆ ನೀನು ಅದನ್ನು ಕೊಡು, ಒಟ್ಟು ನಿನ್ನ ಹೆಸರು ನನ್ನ ಬಾಯಿಂದ ಮರಿಬಾರ್ದು, ಭಗವಂತನ ನಾಮ ನಾಲಿಗೆಯಿಂದ ಮರಿಬಾರ್ದು, ಅಂಥ ದಾನ ಕೊಡು ನನಗೆ. ನಾವು ಸಂಸಾರದೊಳಗಿದ್ದವರು ಒಂದು ದಿನಕ್ಕೆ ಎಷ್ಟು ಸಲ ಭಗವಂತನ ನಾಮ ನೆನೆಸ್ತೀರಿ? ಎಷ್ಟು ಸಲ ನೆನೆಸ್ತೀರಿ? ನೆನೆಸೋಕೆ ಸಾಧ್ಯ ಇಲ್ಲ. ಯಾವ ಥರ ಸಂಕಷ್ಟ ಬಂದಾಗ ವೆಂಕಟರಮಣ ಅನ್ನೋರು ಅವರು ತುಕೋಬರಾಯರು ಹೇಳ್ತಾರೆ, ಹೆಚ್ಚಿ ದಾನ ದೇಗಾ ದೇವ. ಆ ಅಭಂಗದ ತಾತ್ಪರ್ಯ ಎಷ್ಟು ಚೆನ್ನಾಗಿ ಕೇಳ್ತಾರೆ ಅವರು. ನನಗೇನರ ದಾನ ಕೊಡಬೇಕಾಗಿತ್ತು ಅಂದರೆ ಹೇಳಿದ್ರೆ, ನಿನ್ನ ಹೆಸರು ಮರಿಬಾರ್ದು, ಅಂಥ ದಾನ ಕೊಡು ನನಗೆ. ಯಾಕೆ ಬೇಡಿದ್ರು ತುಕೋಬರಾಯರು ಹಾಗೆ? ಹೆಚ್ಚಿ ದಾನ ದೇಗ, ನಿನ್ನ ಹೆಸರನ್ನು ನೆನಪು ಹಾರಬಾರ್ದು, ಅಂಥ ದಾನ ಕೊಡು. ಮುಂದೆ ಹೇಳ್ತಾರೆ, ಇದು ಗುಣಗಾಯನ, ನಿನ್ನ ಗುಣ ಹಾಡುವಂಥದ್ದೇ ನನ್ನನ್ನು ಕೊಡು, ಸಂಸಾರದ ಗುಣ ಹಾಡುವುದಲ್ಲ. ನನ್ನ ಸಂಸಾರ, ನನ್ನ ಮನೆ, ನನ್ನ ಸಂಪತ್ತಿನ ಬಗ್ಗೆ ಹೇಳೋದಲ್ಲ. ನಾವು ಏನು ಮಾಡ್ತೀವಿ ಪ್ರಪಂಚದಲ್ಲಿ? ನನ್ನ ಮನೆ ಹೆಂಗೆ ಕಟ್ಟಿನ ನೋಡು, ನನ್ನ ಸಂಸಾರ ಹೆಂಗೈತೆ ನೋಡು, ನನ್ನ ಮಗ ಹೆಂಗದ ನೋಡು. ಗುಣಗಾಯಿನ, ಯಾವ ಗುಣವನ್ನು ಹಾಡಬೇಕು ನಾವುಗಳು ಅಂದರೆ ಆ ಭಗವಂತನ ಗುಣ. ನಿನ್ನ ಗುಣ ಹಾಡೋದು ಸರ್ವ ಸುಖ, ಈ ಜೋಡಿ ನನಗೆ ಕೊಡು. ಮತ್ತು 3ನೇ ಚರಣದಲ್ಲಿ ಹೇಳ್ತಾರವರು, ನಲಗೆ ಮುಕ್ತಿ. ಎಷ್ಟೋ ವರ್ಷ ಮುಕ್ತಿಗಾಗಿ ಬಡದಾಡ್ತಿದ್ದೀರಲ್ಲ, ಅದಕ್ಕೂ ಬೇಡತ್ತಾರವ್ರು. ನನಗೆ ಮುಕ್ತಿ ಬೇಡ, ಧನ ಬೇಡ, ಸಂಪತ್ತು ಬೇಡ. ಮತ್ತು ಏನು ಕೊಡು ಅಂತ ಹೇಳ್ತಾರೆ ಅವರು? ಸಂತ ಸಂಗ ದೇಹಿ ಸದಾ. ಸಂತ ಸಂಘ, ಸತ್ಯವಂತರ ಸಂಘ ಕೊಡು ನನಗೆ. ಜರ ಇವು 3 ಕೊಟ್ಟಂದ್ರ ಆಮೆ ಘಾಲಾವೆ ಗರ್ಭವಾಸಿ, ಸುಖ ಘಾಲಾವೆ ಗರ್ಭವಾಸಿ. ನನಗೆ ಬಹಳಷ್ಟು ಸಲ ಈ ತಾಯಿಂದಿರು ಹೊಟ್ಟೆಯಲ್ಲಿ ಹಾಕು, ನಾನು ಬರ್ತೀನಿ ಭೂಮಂಡಲಕ್ಕೆ. ಭಗವಂತನ ನಾಮ ನನಗೆ ನೆನಪಾರಬಾರ್ದು, ನಿನ್ನ ಗುಣ ಹಾಡುವಂಥದ್ದನ್ನು ಕೊಡಬೇಕು. ಇನ್ನು ನನಗೆ ಮುಕ್ತಿ ಧನ ಸಂಪತ್ತು ಯಾವುದನ್ನು ಕೊಡಬಾರ್ದು. ಹೀಗೇನರ ಸತ್ಸಂಗ ನನಗೆ ದಿನಂಪ್ರತಿ ಸಿಗ್ತೈತೆ ಅಂತ ಹೇಳಿದ್ರೆ ನನಗೆ ಹುಟ್ಟಲಿಕ್ಕೆ ಭಾಳ ನಾನು ತಯಾರಿದ್ದೀನಿ, ನನಗೆ ಈ ಭೂಮಂಡಲದ ಮೇಲೆ ಹುಟ್ಟಿಸು ಅಂತ ಕೇಳ್ತಾರೆ ನೋಡ್ರಿ. ಯಾಕೆ ಹಾಗೆ ಕೇಳಿದ್ರು ಅವರು? ಯಾಕೆ ಕೇಳಿದ್ರು? ಶಾಶ್ವತ ಯಾವುದು? ಸಂತ ಸಂಘ. ಅದಕ್ಕೆ ಕನ್ನಡದ ದಾಸರು ಹೇಳಿದರು, ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ. ಸತ್ಯವಂತರ ಸಂಘ ಜರ ನಮ್ಮ ಜೊತೆಗೆ ಇತ್ತು ಅಂದ್ರೆ ತೀರ್ಥವೇತಕ್ಕೆ. ನಿತ್ಯ ಜ್ಞಾನಿ ಆದ ಮೇಲೆ ಚಿಂತೆ ವೇತಕ್ಕೆ.
ನಿತ್ಯ ಜ್ಞಾನಿಯವಾದ ಇವರು ಕನಕದಾಸರು ಬರೀತಾರೆ, ಮಾತು ಕೇಳದೆ ಮರೆತು ನಡೆಯುವ ಮಕ್ಕಳೇ ಆತಕ್ಕೆ. ಬಹಳ ಚಂದ ಬರೀತಾರೆ. ಸತ್ಯ ಒಂಥರ ಸಂಘ ಜರ ನಮಗಿತ್ತು ಅಂದ್ರೆ ತೀರ್ಥ, ಈಗ ನೋಡ್ರಿ ತೀರ್ಥಕ್ಕೆ ಹೋಗ್ತಿದ್ದಾರೆ ಏನಿಟ್ಟು ಅಪೇಕ್ಷೆ ಇಟ್ಟು ತೀರ್ಥಯಾತ್ರೆ ಮಾಡ್ಕೊಂಡು ಬಂದಿದ್ದೀವಿ ನಾವು. ಎಲ್ಲಿ ಕಾಶಿಗೆ ಹೋಗಿದ್ದೀವಿ, ರಾಮೇಶ್ವರಮಕ್ಕೆ ಹೋಗಿದ್ದೀವಿ. ಹಾಗಾದ್ರೆ ಇಲ್ಲಿ ಏನಾರ ಫಲ ಸಿಗತ್ತಾ? ಯಾವುದೂ ಫಲ ಸಿಗುವುದಿಲ್ಲ. ನೀವು ರಾಮೇಶ್ವರಮಕ್ಕೆ ಹೋದ್ರು, ನೀವು 10 ಸಲ ಹೋದ್ರೇನು, 100 ಸಲ ಹೋದ್ರೇನು, ಇನ್ನು 100 ಜನ್ಮ ಹೋದ್ರೇನು, ಇಲ್ಲ ರಾಮೇಶ್ವರಮದಲ್ಲಿ ಮನೆ ಕಟ್ಕೊಂಡು ಅಲ್ಲೇ ಇದ್ರೇನು, ಇಲ್ಲ ಕಾಶಿ ಒಳಗೆ ದೊಡ್ಡ ಗುಡಿ ಕಟ್ಕೊಂಡು ಅಲ್ಲೇ ಕೂತ್ರೇನು, ನಿಮಗೆ ಯಾವ ದೇವರಿಗೆ ಭೇಟಿ ಆಗುವುದಿಲ್ಲ, ನಿಮಗೇನೂ ಸಿಗುವುದಿಲ್ಲ. ಯಾಕೆ ಸಿಗುವುದಿಲ್ಲ? ಅನಪೇಕ್ಷ. ಮನುಷ್ಯನಲ್ಲಿ ಅನಪೇಕ್ಷೆ ಇರಬೇಕು. ಇದಕ್ಕೊಂದು ದೃಷ್ಟಾಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಒಂದು ಸಾರಿ ಕಾಶಿ ಮಂದಿರದೊಳಗೆ, ಶಿವ ಮಂದಿರ ಇತ್ತು ಕಾಶಿ ಒಳಗೆ, ಜ್ಯೋತಿರ್ಲಿಂಗ ಇತ್ತು. ಕಾಶಿ ವಿಶ್ವನಾಥನ ಮಂದಿರ ಸನ್ನಿಧಾನದಲ್ಲಿ ಒಂದು ಸ್ವಪ್ನ ದೃಷ್ಟಾಂತ ಆಗ್ತದೆ ಆ ಪೂಜಾರಿಗೆ, ಆಚಾರ್ಯರಿಗೆ. ಏನಾಗ್ತದೆ, ಯಾರಾದರೂ ಈ ಭೂಮಂಡಲದ ಮೇಲೆ ಭಾಳಷ್ಟು ದೊಡ್ಡ ಪುಣ್ಯ ಮಾಡಿದರೆ ಅವರಿಗೆ ಈ ಪ್ರಮಾಣ ಪತ್ರ ಕೊಡ್ರಿ, ಬಂಗಾರದ ಒಂದು ಪತ್ರ ದೇವರ ಆ ಸನ್ನಿಧಿಯಲ್ಲಿ ಇರುತ್ತದೆ. ಆಗ ಆ ಒಂದು ಕನಸು ನೋಡಿ ಪೂಜಾರಿ ಹೋಗಿ ಬೆಳಿಗ್ಗೆ ನೋಡ್ತಾನೆ, ನಿಜವಾಗ್ಲೂ ಅಲ್ಲಿ ಒಂದು ಪ್ರಮಾಣ ಪತ್ರ ಇರ್ತದೆ, ಬಂಗಾರದ ಮೇಲೆ ಸ್ವರ್ಣದ ಮೇಲೆ ಅಕ್ಷರ ಬರೆದಿರ್ತದೆ. ಅದನ್ನು ಎಲ್ಲರಿಗೆ ಪಂಚರಿ ಕರೆದು, ಯಾರು ಈ ಭೂಮಂಡಲದ ಮೇಲೆ ಎಲ್ಲ ಕಡೆ ಹೇಳ್ರಿ, ಅನೌನ್ಸ್ ಮಾಡ್ರಿ, ಯಾರು ಬಹಳ ಪುಣ್ಯ ಮಾಡಿದಾರೆ ಅವ್ರಿಗೆ ಕೊಟ್ರಾತು. ವಿಶ್ವನಾಥ ನನ್ನ ಕನಸಿನಲ್ಲಿ ಬಂದು ಹೇಳಿದಾನ. ಹಾಗಾಗಿ ಎಲ್ಲರೂ ಬರ್ಲಾಕ ಪ್ರಾರಂಭ ಮಾಡಿದ್ರು. ನೀವುಗಳೆಲ್ಲ ನಾವು ಪುಣ್ಯ ಮಾಡೀವಿ, ಅದನ್ನು ಮಾಡೀವಿ, ದಾನ ಧರ್ಮ ಮಾಡೀವಿ, ಶಾಲೆ ಕಟ್ಸೀವಿ, ಅನಾಥ ಮಕ್ಕಳಿಗೆ ಸಾಕೀವಿ, ಅದನ್ನು ಮಾಡೀವಿ, ಇದನ್ನು ಮಾಡೀವಿ ಅನ್ನೋರು ಎಲ್ಲರೂ ಹೋದ್ರೆ ಎಲ್ಲರಿಗೆ ಈಗ ಹೋದ ತಕ್ಷಣ ಹೀಗೆ ಅವ್ರ ಕೈಯಾಗ ಪೂಜಾರಿಗಳು ಹಿಂಗೆ ಕೊಡ್ಲಿಕ್ಕೆ ಹೋಗ್ತಿದ್ರು, ಅದು ಹೊಳೆಯುವುದು ಬಂದ ಆಗ್ಬಿಡೋದು. ಭಾಳಷ್ಟು ಜನ ಹೋದ್ರಲ್ಲಿ, 100 ವರ್ಷಗಟ್ಟಲೆ ದಾನ ಧರ್ಮ ಮಾಡೋರು ಹೋದ್ರಲ್ಲಿ, ಮುಟ್ಟಿದ್ರು ಅದು ಹೊಳಪು ಹೋಗೇ ಬಿಡೋದು. ನಿಷ್ಕಾಮ ಸೇವೆ ಮಾಡ್ತಿರೋರು ಎಷ್ಟೋ ಜನ ಬಂದರು, ಅವರು ಮುಟ್ಟಿದ್ರು, ಅವರದು ಅದು ಮಿಂಚಲಿಲ್ಲ, ಹೊಳಪು ಹೋಗ್ಬಿಡೋದು. ಇನ್ನು ಎಷ್ಟೋ ಜನ ಅಂಗವಿಕಲರಿಗೆ ಸಾಕವರು, ಇನ್ನು ಎಷ್ಟೋ ಜನ ಮಕ್ಕಳಿಗೆ ಶಾಲೆ ಓದಿಸ್ತಿರೋರು, ಎಷ್ಟೋ ಜನ ಅವ್ರಿಗೆ ಬಡವರಿಗೆ ಭೂಮಿ ದಾನ ಮಾಡಿದವರು, ಈ ಭೂಮಂಡಲದ ಮೇಲೆ ಎಷ್ಟು ಜನ ದಾನ ಮಾಡ್ಯಾರಲ್ಲ ಅವರೆಲ್ಲ ಹೋದರು. ಆದರೂ ಆ ಪತ್ರ ಮಿಂಚಲಿಲ್ಲ. ಇವ್ರು ಮುಟ್ಟಿದ ತಕ್ಷಣ ಹೊಳಪು ಕಡಿಮೆ ಆಗ್ತಿತ್ತು. ಮತ್ತಿನ್ನು ಏನು ಮಾಡ್ಬೇಕಂತ ಹೇಳಿ ಕೆಲವೊಬ್ಬರು ಅಲ್ಲೇ ವಿಶ್ವನಾಥನ ಸನ್ನಿಧಿಯಲ್ಲೇ ದಾಸೋಹ ಪ್ರಾರಂಭ ಮಾಡಿದ್ರಂತ. ಇನ್ಮೇಲೆ ನಾವು, ಯಾಕಂದ್ರೆ ಪ್ರಶಸ್ತಿ ತಗೋಬೇಕಲ್ರಿ, ಪ್ರಶಸ್ತಿ ಅಂದ್ರೆ ಭಾಳ ಅದು ಸ್ವಲ್ಪ ದುಡ್ಡಿಂದಿರಲಿ, ಪ್ರಶಸ್ತಿ ಹೂವಿನ ಹಾರ ಸನ್ಮಾನ ಅಂತ ಬಡ್ದಾಡ್ತಾವೆ ಮಂದಿ. ಈ ಶಾಶ್ವತ ಇಲ್ಲದ ಶರೀರಕ್ಕೆ ಸ್ವಲ್ಪ ಸನ್ಮಾನ ಆದರೂ ಶಾಂತಿ ಸಿಗ್ತದೆ ಅಂತ ಅವರು ನಂಬಿಕೆ. ಎಲ್ಲಿ ಶಾಂತಿ ಸಿಗ್ತದೆ? ಒಳಗೆ ಶಾಂತಿ ಇರ್ಲಾರ್ದ ಮ್ಯಾಲೆ ಎಷ್ಟು ಹೂವಿನ ಹಾರ ಹಾಕಿದ್ರೇನು, ಎಷ್ಟು ಶಾಲು ಹಾಕಿದ್ರೇನು, ಯಾವ ನೀರಾಗ ಮುಳುಗಿದ್ರೇನು, ಹಾಗೆಲ್ಲ ಶಾಂತಿ ಸಿಗುವುದಿಲ್ಲ. ಹಾಗೆ ಪ್ರತಿ ಮಂದಿರ ಮುಂದೆ ಎಲ್ಲರೂ ದಾನ ಧರ್ಮ ಮಾಡ್ಲಿಕ್ಕೆ ಶುರು ಮಾಡಿದ್ರಂತ. ಯಾವುದೋ ಒಬ್ಬ ಹಳ್ಳಿ ಆತ ನಿಷ್ಕಾಮಿ ಅನಪೇಕ್ಷೆ ಇದ್ದವ ಗುಡಿ ದರ್ಶನಕ್ಕೆ ಬಂದ. 6 ತಿಂಗಳು ಎಲ್ಲರೂ ಮುಟ್ಟಿದ್ರೆ ಅದೇನು ಯಾರಿಗೆ ಸಿಗಲಿಲ್ಲ. ಅದು ಅನಪೇಕ್ಷವಾಗಿ ಬಂದಿರುವಂಥ ಒಬ್ಬ ರೈತಾಪಿ ವರ್ಗದ ಮನುಷ್ಯ ಬಂದ. ತಾನೇನು ಹರಕ ಕಂಬಳಿ, ಹರಕ ದೋತ್ರ ಉಟ್ಕೊಂಡು, ಇಷ್ಟು ಅಂಬ್ಲಿ ತಗೊಂಡು ಗುಡಿ ದರ್ಶನಕ್ಕೆ ಬಂದು ಗುಡಿ ಮುಂದೆ ನೋಡ್ದ. ಯಾಕಂದ್ರೆ ಮನುಷ್ಯನಿಗೆ ತೀರ್ಥಯಾತ್ರೆ ಮಾಡೋರಿಗೆ ಜ್ಞಾನ ಇರಬೇಕು, ಜ್ಞಾನ ವಿಚಾರ ಇರಬೇಕು. ತ್ರಿವೇಣಿ ಸಂಗಮಿ ನಾನಾ ತೀರ್ಥ ಬ್ರಹ್ಮಿ ನಾಮಿ ತರಿತೆ ನ ವ್ಯರ್ಥ ಅಂತ ಒಬ್ಬರು ಸಂತರು ಬರೀತಾರೆ. ತ್ರಿವೇಣಿ ಸಂಗಮ ಸ್ನಾನ ಮಾಡೋರಿಗೆ ಚಿತ್ತ ನಾಯಿ ನಾಮಿನ ತರಿತೆ ವ್ಯರ್ಥ. ಚಿತ್ತದೊಳಗೆ ನಾಮಿಲ್ಲ, ಭಗವಂತನ ನೆನಪಿಲ್ಲ ಅಂದ್ರೆ ವ್ಯರ್ಥ ಅಂತ. ಆತ ಮಂದಿರಗೆ ಒಳಗೆ ಹೊರಟಿದ್ದ. ಯಾರೋ ಕುಷ್ಠರೋಗಿ ಊಟ 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 ಅಂತ ಅಲ್ಲಿ ಬಿದ್ದು ಮಂದಿರ ಮುಂದೆ ಒದ್ದಾಡ್ತಿದ್ದ. ಆತ ಅನಪೇಕ್ಷ ಆತನಿಗೆ ತಂದಿರುವಂಥ ಅಂಬಲಿ ಇಟ್ಟು ತಿನ್ನಿಸಿ ಆತ ನಡಗ್ತಾ ಇದ್ದ. ಆತನ ಹರಕ ಕಂಬಳಿ ಆತನ ಮೇಲೆ ಹೊಚ್ಚಿ ಒಳಗೆ ಮಂದಿರಕ್ಕೆ ಪ್ರವೇಶ ಮಾಡಿ ವಿಶ್ವೇಶ್ವರನ ದರ್ಶನ ಮಾಡಿ ಹೊರಟಿದ್ದ. ಪೂಜಾರಿ, ತಡಿಯಪ್ಪ, ಎಲ್ಲಿಂದ ಬಂದಿ? ಹಳ್ಳಿಯಿಂದ ಬಂದೀನಿ. ಇನ್ನು ಇದು ಪ್ರಮಾಣ ಪತ್ರದ ಇದಕ್ಕೊಂದ್ಸಲ ಮುಟ್ಟಿನಿ. ನಮಗೆ ಯಾವ ಪ್ರಮಾಣ ಪತ್ರ ಬೇಡ್ರಿ, ನಾವು ಸುಮ್ಮನೆ ದರ್ಶನ ಮಾಡೋ ಬಂದೀವಿ, ಭಗವಂತನ ದರ್ಶನ ಆತ ನಾವು ಹೋಗ್ತೀವಿ, ನಮಗೆ ಯಾವ ಪ್ರಮಾಣ ಪತ್ರ ಬೇಡ ಅಂದಾತ. ಇಲ್ಲಿ ಸ್ವಲ್ಪ ಮುಟ್ಟ ಅಂದ್ರವ್ರು.
ನಾವು ಮುಟ್ಟುದು ಬೇಡ ಅಂದ್ರೆ ಇವ್ರು ಇಲ್ಲಿ ಸ್ವಲ್ಪ ಮುಟ್ಟಂದು ಮುಟ್ಸಿದ್ರು ಅದು ತೀರಾ 100 ಪಟ್ಟು ಹೊಳ್ಯಾಕೆ ಸ್ಟಾರ್ಟ್ ಆತಾವನು ಕೈ ತಾಕಿದ ತಕ್ಷಣ ಹೊಳ್ಯಾಕೆ ಪ್ರಾರಂಭ ಆತು. ಪೂಜಾರಿ ಅಂದರು ಇದು ನಿಮ್ದ ತೊಗೊಂಡು ಹೋಗ್ರಿ ಅಂದ್ರೆ ಬ್ಯಾಡಪ್ಪ ದೇವ ಇದನ್ನು ತೊಗೊಂಡು ನಾ ಏನು ಮಾಡೋಮ, ಇದು ನಿಮ್ಮ ಕಡೆ ಇಲ್ಲಿ ಭಗವಂತನ ಸನ್ನಿಧಾನದಲ್ಲೇ ಇರೋದು, ನಾವೇನು ಮಾಡೋಮ ಅಂತ ಅಲ್ಲೇ ಇಟ್ಟವ. ಆದರೂ ಪೂಜಾರಿ ಬಿಡಲಿಲ್ಲ, ಇದು ನಿಂದದು ತೊಗೊಂಡೋಗಿ ಭಗವಂತ ಇದ್ರ ಮೇಲೆ ಸ್ವರ್ಣ ಅಕ್ಷರದಿಂದ ಬರೆದು ಕೊಟ್ಟನ. ಯಾರ ನಿಷ್ಕಾಮ ಸೇವೆ ಅನಪೇಕ್ಷದಿಂದ ಸೇವೆ ಮಾಡಿರ್ತಾರೆ ಅವ್ರಿಗೆ ಕೊಟ್ಟು ಕಳಿಸ್ರಿ ಅಂತ ಹೇಳಿಕೊಟ್ಟಿದ್ದು ಭಗವಂತನ ಇದು ಸ್ವಪ್ನ ಐತಿ, ಅದಕ್ಕೆ ನೀವು ತೊಗೊಂಡು ಹೋಗ್ರಿ ಇದನ್ನು. ನಾವು ಅಪೇಕ್ಷೆ ಪಡಲಿಲ್ಲ ಅಂದ್ರೆ ಬರ್ತದೆ, ಅಪೇಕ್ಷೆ ಪಟ್ಟರೆ ಬರುವುದಿಲ್ಲ. ಅದಕ್ಕೆ ಭಗವಂತ ಇಲ್ಲಿ ಹೇಳ್ತಾನ ಅನಪೇಕ್ಷವಾಗಿ ಇರ್ರಿ ಭೂಮಂಡಲದ ಮೇಲೆ. ಅಪೇಕ್ಷೆ ಇರಬಾರ್ದು. ಅಪೇಕ್ಷೆ ಇದ್ದವ್ರಿಗೆ ಏನರ ಸಿಗುತ್ತದ? ಏನೂ ಸಿಗುವುದಿಲ್ಲ. ಇನ್ನು ಅನಪೇಕ್ಷವಾಗಿದ್ರ ಸಿಗುತ್ತದೆ. ಒಂದು ಜನ್ಮಕ್ಕಲ್ಲ, 100 ಜನ್ಮದಲ್ಲಿ ನೀವು ಶ್ರೀಮಂತರಾಗಿರ್ಬೋದು ಅಪೇಕ್ಷೆ ಪಡದೇ ಇದ್ರ, ಅನಪೇಕ್ಷವಾಗಿ ಇದ್ರ. ಇನ್ನು ಅಪೇಕ್ಷೆ ಪಟ್ರ ಇದೇ ಜನ್ಮದೊಳಗೆ ದುಃಖಕ್ಕೀಡಾಗಿ ಸಾಯಬೇಕಾಗ್ತದೆ. ಮತ್ತು ಇವ್ರು ಯಾಕೆ ಹಿಂಗೆ ಮಾಡಾಕತ್ತಾರ? ಇವರು ಕುತ್ಕೊಂಡ ಸಂತ ಸಂಘ ದೇಹಿ ಸದಾ ಒಂದು ದಿವಸನೂ ಸತ್ಸಂಗ ಕುಡುದೇ ಇಲ್ಲ ಇವರು. ತುಕ್ಕೊಬ್ಬರ ಯಾರು ಬೇಡಿದ ಅದಕ್ಕೆ ನನ್ನ ಸುಖವಾಗಿ 100 ವರ್ಷ ಬದುಕಬೇಕಾಗಿತ್ತು ಅಂತ ಹೇಳಿದ್ರ ನನಗೆ ಸಂತರ ಸಂಘ ಕೊಡು. ನಮ್ಮ ಕನ್ನಡದ ಜಗದ್ಗುರುಗಳಾಗಿರುವಂಥ ಬಸವಣ್ಣವರು ಹೇಳ್ತಾರೆ, ಬಹಳ ಸ್ಪಷ್ಟ ವಚನದಲ್ಲಿ ಹೇಳ್ತಾರೆ ಅವರು, ಮಡಿಕೆಯ ಮಾಡುವುದಡೆ ಮಣ್ಣೇ ಮೊದಲು, ತೊಡಿಕೆಯ ಮಾಡುವುದೇ ಹೊನ್ನೇ ಮೊದಲು, ಶಿವಪಥವ ಅರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗನ ಅರಿವಡೆ ಶರಣರ ಸಂಘವೇ ಮೊದಲು. ಹೆಂಗ ಮಡಿಕೆ ಮಾಡ್ಲಿಕ್ಕೆ ಮಣ್ಣ ಬೇಕಾಗ್ತದ, ತೊಡಿಕೆ ಮಾಡಕ್ಕೆ ಹೆಂಗ ಬಂಗಾರ ಬೇಕಾಗ್ತದ, ಹಂಗ ಶಿವನ ಬಗ್ಗೆ ತಿಳ್ಕೊಳಕ ಗುರು ಬೇಕು. ಎಷ್ಟು ಜನ ನೀವು ಗುರುವಿನ ಮಾಡ್ಕೊಂಡಿರಿ? ಗುರುವಿನ ಮಾಡ್ಕೊಂಡಿರಿ ನೀವು ಯಾರು? ಹಾಗಾದ್ರೆ ಗುರುವಿನ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಮನ್ನು ಯಾರು ಕರ್ಕೊಳ್ಳೋದಿಲ್ಲ ಒಳಗ. ನೀವು ಇಲ್ಲಿ ತನಕ ತಗೊಂಡಿದ್ದ ಅಪೇಕ್ಷೆ ಇಟ್ಟು ತಗೊಂಡಿರುವಂಥ ನಾಮನೂ ವ್ಯರ್ಥ. ಗುರುವಿನ ಮಾಡ್ಕೊಳ್ಳೇಬೇಕು. ಹೆಂಗೆ ಗುರುವಿನ ಮಾಡ್ಕೋಬೇಕಂದ್ರೆ ಗುರು ಮಹತ್ವ, ಯಾರಾದರೂ ಹೆಣ್ಮಗಳಿಗೆ ತಾಳಿ ಕಟ್ಕೊಳ್ಳಾರ್ದ ಮನ್ಯಾಗ ಇಟ್ಕೋತಾರೇನು? ಮಂಗಲಸೂತ್ರ ಕಟ್ಕೊಳ್ಳಾರ್ದು ಇಟ್ಕೋತಾರ? ಇಲ್ಲ. ಹಂಗೆ ಗುರುವಿನ ಗುಲಾಮನಾಗುತ್ತಾನ ದೇವ್ರನ್ನೂ ನಿಮ್ಮನ್ನು ಒಳಗೆ ಕರ್ಕೊಳ್ಳೋದಿಲ್ಲ. ಹೆಂಗ ಮಂಗಲಸೂತ್ರ ಕಟ್ಕೊಂಡಾಗ ಪತ್ನಿ ಆಗ್ತಾಳ, ಹಂಗ ಗುರುವಿನ ಗುಲಾಮನಾದಾಗ ನಿಮಗೆ ಆಗ ಹೆಸರು ತಗೊಳ್ಳಿಕ್ಕೆ ಇಲ್ಲಿ ಅವಕಾಶ ಇರ್ತದ. ಅದಕ್ಕೆ ಅವ್ರು ಹೇಳಿದ್ರು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ ಮುಕುತಿ. ಮತ್ತು ಗುರುವಿನ ಗುಲಾಮ ಆಗುವುದಂದ್ರೆ ಏನು? ಬಹಳ ಸರಳ ಅದು. ಏನಿಲ್ಲ, ಗುರುವಿನ ಕಡೆ ಹೋಗಿ ಯಪ್ಪ ನಮಗೆ ಭಗವಂತನ ನಾಮ ತಗೋಬೇಕು, ಅದಕ್ಕೊಂದು ಅವಕಾಶ ಮಾಡಿಕೊಡು. ಗುರುಗಳು ನಿಮಗೊಂದು ಮಾಲೆ ಹಾಕ್ತಾರೆ, ಒಂದು ಮಾಲೆ ಹಾಕ್ತಾರೆ. ಏನು? ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆ ಮನಸ್ಸು ಬಂದಾಗ ಭಗವಂತನ ನಾಮಸ್ಮರಣೆ ಮಾಡ್ರಿ ಅಂಥೇಳಿ ಅವರ ಅನುಮತಿ ಕೊಡ್ತಾರೆ. ಆಗ ನೀವು ಪ್ರಥಮ ದಿನ, ಆಗ ನಿಮ್ಮದು ಪ್ರಥಮ ದಿನ, ಆಗ ನಿಮಗೆ ನಾಮ ಹೇಳಲಿಕ್ಕೆ ನಿಮಗೆ ಅವಕಾಶ. ಮತ್ತು ಅಲ್ಲಿತನ ಮಾಡಿದ್ದು ವ್ಯರ್ಥ. ಅಲ್ಲಿತನ ನೀವು ಮಾಡಿದ್ದು ವ್ಯರ್ಥನೇ. ಮತ್ತು ಹೀಗೆ ಯಾಕೆ ಯಾರು ಮಾಡಿದಾರೆ? ಭಾಳಷ್ಟು ಜನ ಸಂತರಾಗಿದ್ದಾರೆ ಈ ಜಗತ್ತಿನೊಳಗೆ. ಶರಣರು ಸಂತರಾಗಿ ಹೋಗಿದ್ದಾರೆ ಅನಪೇಕ್ಷವಾಗಿ. ನೀವು ಒಂದು ತಾಯಿ ಹೆಸರು ಕೇಳಿರಬಹುದು. ಆ ತಾಯಿ ಹೆಸರು ಅಂದರೆ ಐದಕ್ಕಿ ಲಕ್ಕಮ್ಮ. ಕಲ್ಯಾಣ ನಾಡಿನಲ್ಲಿ 12ನೇ ಶತಮಾನದೊಳಗೆ ಅನಪೇಕ್ಷವಾಗಿ ಬದುಕು ಹೋದ್ರು. ಅವರ ಗಂಡ ಮೂಳ್ಗಿ ಮಾರಯ್ಯ. ಮೂಳ್ಗಿ ಮಾರಯ್ಯ ಕಟ್ಟಿಗೆ ಮಾರ್ತಿದ್ರು ಅವರು. ಮತ್ತು ಯಾರಂದ್ರಿ ಅವರು ಕಾಶ್ಮೀರದ ದೊಡ್ಡ ರಾಜವಂಶಸ್ಥರು. ಕಾಶ್ಮೀರದಿಂದ ರಾಜರು ಅವರು ಕಲ್ಯಾಣಕ್ಕೆ ಬಂದರು. ಹೆಂಗೆ ಬಂದರು ಅಂದರೆ ಬಸವಣ್ಣವರು ಒಂದು ಸಲ ಕಾಶ್ಮೀರಕ್ಕೆ ಹೋಗಿದ್ರು. ಆ ಸಮಯದಲ್ಲಿ ಒಂದು ಅರ್ಧ ಗಂಟೆ ಪ್ರವಚನ ಮಾಡಿ 4000 ಶರಣರನ್ನು ಮಾಡಿಬಿಡ್ತಾರೆ ಬಸವಣ್ಣವರು. ಒಂದು 10-20 ನಿಮಿಷ ಮಾತಾಡಿ ಅಲ್ಲಿ ರಾಜ ಸೈನಿಕರಿಗೆ ಎಲ್ಲರಿಗೆ 4000 ಜನರಿಗೆ ಕರ್ಕೊಂಡು ಬಂದು ಮೇಲೆ ಬಿಡ್ತಾರೆ. ಆಗ ರಾಜ ಸಂಜೆ ಬಂದು ನೋಡ್ತಾನೆ, ಇಷ್ಟೊಂದು ಜನ 5-10 ನಿಮಿಷನಾಗ ಹಾದರು ಅಂದ್ರೆ ಅವ್ರು ಯಾರು ದೊಡ್ಡ ಮಹಾತ್ಮರು ಇರಬಹುದು ಅಂಥೇಳಿ ಸಾಮ್ರಾಜ್ಯ ಎಲ್ಲ ತ್ಯಾಗ ಮಾಡಿ ತನ್ನೆಲ್ಲ ಪೋಷ್ಯ ವಸ್ತ್ರಗಳನ್ನು ಇಟ್ಟು ನಾರ ಬಟ್ಟೆ ಉಟ್ಕೊಂಡು ಬಸವಣ್ಣನ ಕಡೆ ಬರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ತಾಯಿನೂ ಸಹ ನಾನು ಬರ್ತೀನಿ ಅಂಥೇಳಿ ಸಾಮ್ರಾಜ್ಯವನ್ನು ಬಿಟ್ಟು ಕಲ್ಯಾಣಕ್ಕೆ ಬರ್ತಾರೆ. ಬಂದು ನಾವು ಮಹಾರಾಜರಿದ್ದೀವಿ, ಬಸವಣ್ಣರಿಗೆ ಹೇಳ್ರಿ ನಮ್ಮ ಸಲ ಒಂದು ಮನೆ ಕೊಡಲಿ, ನಾವು ಭಕ್ತಿ ಮಾಡಕ್ಕೆ ಬಂದೀವಿ ಅಂತ ಹೇಳಲಿಲ್ಲ. ಗೊತ್ತಿಲ್ಲದಂಗ 20 ವರ್ಷ ಕಟ್ಟಿಗೆ ತಂದು ಆರಿಸಿ, ಒಣ ಕಟ್ಟಿಗೆ ಆರಿಸಿ ಅದನ್ನು ಮಾರಿ ದಿನಂಪ್ರತಿ 100 ಜನರಿಗೆ ದಾಸೋಹ ಕೊಡು.
ದಿನಂಪ್ರತಿ 100 ಗಣಗಳಿಗೆ ದಿನಂಪ್ರತಿ ಪ್ರಸಾದ ಕೊಡೋದು, ಅದು ನಿಷ್ಕಾಮವಾಗಿ. ಮತ್ತ ದಿನ ಎಲ್ಲರ ಮನೆ ಮುಂದೆ ಬಿದ್ದಿರುವಂತ ಕಾಳುಗಳು, ಅಕ್ಕಿ ಕಾಳುಗಳನ್ನ ಆರಿಸ್ಕೊಂಡು ತಂದು ಗಂಜಿ ಮಾಡೋದು, ಆ ಗಂಜಿಯಲ್ಲಿ ಗಣಗಳಿಗೆ ಉಣಿಸೋದು, ಆ ಉಂಡ ಬಿಟ್ಟಿರುವಂತ ಎಂಜಲವನ್ನು ಇವರು ಉಣೋದು. ನೋಡ್ರಿ ರಾಜ ರಾಣಿಯರು. ಆಗ ಒಂದ್ ದಿವಸ ಬಸವಣ್ಣರ ಮನೆ ಮುಂದೆ ಜಾಸ್ತಿ ಅಕ್ಕಿ ಬಿದ್ದಿರ್ತಾವ, ಬಹಳಷ್ಟು ಅಕ್ಕಿ ಬಿದ್ದಿರ್ತದ. ಅದಕ್ಕೆ ಇವರು ಏನ್ ಮಾಡಿರ್ತಾರ, ಮುಳುಗಿ ಮರ 2 ಬಗ್ಸಿ ಅಕ್ಕಿ ತಗೊಂಡ್ಬಂದ್ಬಿಟ್ಟಿರ್ತಾನೆ. 2 ಬಗ್ಸಿ ಅಕ್ಕಿ ತಗೊಂಡು ಬಂದಾಗ ಆ ತಾಯಿಯಂದ್ರಿಗೆ ಎಂಥ ಗುಣ ಇರ್ಬೇಕಂತ ಆ ಎಮ್ಮ ಹೇಳ್ತಾಳ. ಅದನ್ನು ನೋಡಿ ನಾವು ಕಲಿಬೇಕಾಗ್ತದೆ. ಬಹಳ ಚಂದ ವಚನ ಹೇಳ್ತಾಳ ಎಮ್ಮ. ಆಶೆ ಎಂಬುದು ಅರಸಂಗಲ್ಲದೆ ಅಜಾತರಿಗುಂಟೆ, ಆಸೆ ಎಂಬುದು ಅರಸಂಗಲ್ಲದೆ ಅಜಾತರಿಗುಂಟೆ, ರೋಷವೆಂಬುದು ಯಮದೂತರಿಗಲ್ಲದೆ ಶಿವಭಕ್ತರಿಗುಂಟೆ, ಈ ಸಕ್ಕಿ ಆಸೆ ನಿಮಗೆ ತಕ್ಕೆ ಮಾರಯ್ಯ ಪ್ರಿಯ ಅಮಲೇಶ್ವರದಲ್ಲಿ ದೂರು ಮಾರಯ್ಯ. ಈ ಸಕ್ಕಿ ಯಾಕೆ ನಮಗೆ ಆಸೆ ಬೇಕು? ಹೋಗು, ಒಂದು ಬೊಗಸಿ ಸಾಕು ನಮಗೆ, ಮಿಕ್ಕಿದಕ್ಕೆ ಅಲ್ಲಿ ಚೆಲ್ವಾ. ಅನಪೇಕ್ಷ ಹೆಂಗೆ ಬದುಕಿದ್ರು ನೋಡ್ರಿ ಅವ್ರು, ಎಷ್ಟು ಚಂದ ಬದುಕಿದ್ರು. ಒಂದೇ ಬೊಗಸೆ ಅಕ್ಕಿಯಲ್ಲಿ ಇವತ್ತು 1,000 ಗಣಗಳ ಊಟಕ್ಕೆ ಹೇಳಂದ್ಲ ತಾಯಿ. 1,000 ಗಣಗಳಿಗೆ ಊಟಕ್ಕೆ ಹೇಳ್ರಿ ಇವತ್ತಂದ್ರು. ಮುಳುಗಿ ಮಾರಯ್ಯ ಅಂದ 1000 ಗಣಗಳಿಗೆ ಊಟ ಹಾಕುದು ಹೆಂಗ ಹೇಳ್ಬಾ. 1,000 ಜನ ಜಂಗಮರಿಗೆ ಊಟಕ್ಕೆ ಹೇಳಿದ್ಲು. ಬಂದ್ರು ಜಂಗಮರು, ಉಂಡ್ರು. ಹೋಗಾಗ ಆ ಭಗವಂತನ ನಾಮಸ್ಮರಣೆ ಮಾಡಿ ಕಟ್ಟಿಗೆ, ಅವ್ರು ಇರುವಂತ ಕಟ್ಟಿಗೆ ದಾನ ಮಾಡಿಕೊಡ್ತಿದ್ರು. ಆ ಕಟ್ಟಿಗೆ ಆ ತಾಯಿ ಮುಟ್ಟಿದ ತಕ್ಷಣ ಬಂಗಾರ ಆಗಕತ್ತಿತ್ತು. ಬಂಗಾರದ ಕಟ್ಟಿಗೆ ದಾನ ಮಾಡ್ತಿದ್ರಂತ. ಹೋಗಿ ಬಸವಣ್ಣನ ಮನೆ ಮುಂದೆ ಹಿಂಗೆ ಹೊಡೆದು ಹೊಂಟಿದ್ರಂತ ಬಸವಣ್ಣನ ಮನೆಗೆ. ಯಾಕಂದ್ರೆ ಬಸವಣ್ಣನೇ ಅಕ್ಕಿ ಚೆಲ್ಲಿದ್ದ, ಅದಕ್ಕೆ ಬಸವಣ್ಣಗಿಂತ ನಾವು ಕಮ್ಮಿ ಇಲ್ಲ ಅಂತ ತೋರ್ಸಾಗ ಅವ್ರ ಮನೆ ಬಾಗಿಲಿಗೆ ಬಡದು ಹೊಂಟಿದ್ರಂತ. ಅವು ಬಂಗಾರದ ಕಟ್ಟಿಗೆ ಆಗ್ತಿದ್ವು ಅಂತ. ಆಗ ಬಸವಣ್ಣ ಅಂದಂತ, ನನಗಿನ್ನ ದೊಡ್ಡವ್ರು ಯಾರದಾರಪ್ಪ, ನಡ್ರಿ ಅವ್ರ ಮನೆಗೆ ಹೋಗುಮಂತ ಹೇಳಿದ್ರು ಬಸವಣ್ಣ. ನಾನು 1-2 ರೂಪಾಯಿ ದಾನ ಮಾಡಿದ್ರೆ ಆ ತಾಯಿ ಬಂಗಾರದ ಕಟ್ಟಿಗೆನೇ ದಾನ ಮಾಡಕತ್ತಿಲ್ಲ. ಪತಿವ್ರತ ಧರ್ಮದ ಲಕ್ಷಣಗಳು. ಅನಪೇಕ್ಷವಾಗಿ ಆ ತಾಯಿ ಮಾಡಿರುವಂತ ಸೇವೆಗೆ ಭಗವಂತ ಬಂಗಾರದ ಕಟ್ಟಿಗೆ ಮಾಡ್ತಾ ಇದ್ದ. ಆಗ ಬಸವಣ್ಣವ್ರು ಬಂದು ಹೇಳಿದ್ರು, ಕೈ ಮುಗಿದ್ರು, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಂತ ಹಿರಿಯರಿಲ್ಲ ಬಸವಣ್ಣವರು ಅಂತ. ಜಗಜ್ಯೋತಿ ಬಸವಣ್ಣವರು ತಮ್ಮನ್ನ ಹ್ಯಾಂಗ ಅರ್ಪಣೆ ಮಾಡ್ಕೋತಾರಂದ್ರ, ನನಗಿಂತ ಕಿರಿಯರಿಲ್ಲ ಈ ಭೂಮಂಡಲದ ಮೇಲೆ, ಎಲ್ಲರೂ ನನಗಿನ ಹಿರಿಯವರ, ನನಗಿನ ಸಣ್ಣವ್ರು ಯಾರೂ ಇಲ್ಲ. ಇನ್ನು ಶಿವಭಕ್ತರು ಅಂದ್ರ ಗುರುವಿನ ಗುಲಾಮನಾದವರು, ಅವ್ರಕ್ಕಿಂತ ದೊಡ್ಡವರು ಈ ಭೂಮಂಡಲದಲ್ಲಿ ಯಾರೂ ಇಲ್ಲ ಅಂದ್ರು. ಅವರು ಒಂದು ದಿನಾನೂ ಹೇಳ್ಕೊಳ್ಳಿಲ್ಲ. ಸುಮಾರು 20 ವರ್ಷ ಕಟ್ಟಿಗೆ ಮಾರಿ ಅನಪೇಕ್ಷವಾಗಿ ಆಸೆ ಬಿಟ್ಟು ಜೀವಿಸಿದರು. ಅದಕ್ಕೆ ಅವ್ರ ಹೆಸರು ಈ ಭೂಮಂಡಲದ ಮೇಲೆ ಶಾಶ್ವತ ಅದ. ಇನ್ನು ಅಪೇಕ್ಷೆ ಪಟ್ಟವರು ಬಹಳ ದಿವಸ ಬದುಕ್ಯಾರ. 25-30 ಗಾಡಿ ತಗೊಂಡಾರೇನೋ, 1,000 ಎಕರೆ ಜಮೀನು ಇದ್ರೇನು, 10,000 ಎಕರೆ ಜಮೀನು ಇದ್ರೇನು, ಅವ್ರ ಬಗ್ಗೆ ಯಾರೂ ನೆನೆಸೋದಿಲ್ಲ ಈ ಭೂತಾಯಿ. ಯಾಕಂದ್ರೆ ಭೂಮಂಡಲದ ಮೇಲೆ 3 ವಿಷಯ ಇರಬೇಕು. ಒಂದು ನಿಯತಿ, 2ನೇದು ಧರತಿ, 3ನೇದು ಪ್ರಕೃತಿ. ಮನುಷ್ಯನಿಗೆ ನಿಯತಿ ಇರಬೇಕು. ಯಾವ ಮನುಷ್ಯನಲ್ಲಿ ನಿಯತಿ ಇದ್ದರೆ ಧರತಿ ಆತನನ್ನು ರಕ್ಷಣೆ ಮಾಡ್ತಾಳೆ, ಮತ್ತು ಪ್ರಕೃತಿ ಆತನನ್ನು ದೇವರನ್ನಾಗಿ ಮಾಡ್ತಾಳೆ. ಯಾವ ಮನುಷ್ಯನಲ್ಲಿ ನೀತಿ ಇರುವುದಿಲ್ಲ, ಧರತಿ ಸಹಿಸಿಕೊಳ್ಳುವುದಿಲ್ಲ, ಪ್ರಕೃತಿ ಆತನ ಉಳಿಸುವುದಿಲ್ಲ. ಆತನ ನಾಶ ಮಾಡಿಬಿಡ್ತಾಳೆ. ಹಾಗಾಗಿ ತಾವುಗಳು ಬಹಳಷ್ಟು ಹಿಂದಿನ ಮಹಾಭಾರತ ರಾಮಾಯಣದಲ್ಲಿ ತಾವು ದೃಷ್ಟಾಂತಗಳನ್ನು ನೋಡಿದಿರಿ. ಯಾವ ಮನುಷ್ಯನಲ್ಲಿ ನಿಯತಿ ಇಲ್ಲ, ಆತನೇನು ರಾವಣ ಅಂತ ನೀವು ಕೇಳಿರಬಹುದು. ಆತನ ಎದುರುಗಡೆಗೆ 33 ಕೋಟಿ ದೇವತೆಗಳು ದಾಸನಾಗಿ ದುಡಿತಿದ್ರಂತ. ನಮಗಿನ ಯಾರು ದೇವರು ಕಂಡೇ ಇಲ್ಲ. ರಾವಣನ ಎದುರುಗಡೆಗೆ 33 ಕೋಟಿ ದೇವತೆಗಳು ದಾಸರಾಗಿ ದುಡಿತಿದ್ರಂತೆ. ಯಮ ಹೆದರ್ಕೊಂಡು ಪಶು ಪಕ್ಷಿಯಾಗಿ ಓಡಿ ಹೋಗ್ತಿದ್ದಂತ. ಅಂಥ ಮಹಾನ್ ಶಕ್ತಿಶಾಲಿ, ಸಾವಿರಾರು ಲಕ್ಷಾದಿ ವರ್ಷಗಳಲ್ಲಿ ತಪಸ್ಸೆ ಮಾಡಿರುವಂಥ ಯೋಗಿ, ಅಂಥವನಿಗೆ ನಿಯತಿ ಇರಲಿಲ್ಲ, ಪ್ರಕೃತಿ ಬಿಡಲಿಲ್ಲ, ಧರತಿ ಸಹಿಸಿಕೊಳ್ಳಿಲ್ಲ, ಸಾಯಿ ಹೊಡಿ ನಾಶವಾದ. ಇಡೀ ತನ್ನ ಸ್ವರ್ಣ ಸಾಮ್ರಾಜ್ಯವನ್ನೇ ಬೆಂಕಿಗೆ ಆಹುತಿ ಆತ. ಅದಕ್ಕೆ ಮನುಷ್ಯ ನಿಷ್ಕಾಮವಾಗಿ ಇರಬೇಕು. ನಿಷ್ಕಾಮ ಹೆಂಗಿರಬೇಕಂದ್ರೆ 10 ಇಂದ್ರಿಯಗಳು ಭಗವಂತನ ನಾಮವನ್ನೇ ಹಾಡಬೇಕು. ಈ ಶರೀರವನ್ನು ಪೋಷಣೆ ಮಾಡಲಿಕ್ಕೆ ಕೊಟ್ಟಿರುವಂಥ 10 ಇಂದ್ರಿಯ, ಅವುಗಳನ್ನು ಕೆಡಿಸ್ಕೋಬಾರ್ದು. ಯಾರು ಕೆಡಿಸೋದಿಲ್ಲ ಆತನೇ ಶರಣ, ಆತನೇ ಸಂತ, ಅವರೇ ಮಹಾತ್ಮರು, ಅವರೇ ಯೋಗಿಗಳು, ಅವರೇ ಸನ್ಯಾಸಿಗಳು. ಅದಕ್ಕೆ ನಿಷ್ಕಾಮಿಯಾಗಿ ಜೀವನ ಮಾಡಬೇಕು ಅಂತ ಹೇಳ್ತಾರ. ಅಲ್ಲಿ 2ನೇದು ಏನು ಐತಿ ಈ ಶ್ಲೋಕದಲ್ಲಿ ಅಂದ್ರೆ ಅನಪೇಕ್ಷ ಶುಚಿ. ಶುಚಿ ಅಂದ್ರೆ ಸ್ವಚ್ಛ,
ನಿರ್ಮಲ. ನಮ್ಮ ಮನಸ್ಸು ಸ್ವಚ್ಛ ಇರಬೇಕು. ಮನಸ್ಸು ಸ್ವಚ್ಛ ಇರಲಾರ್ದ ನಾವು ಎಷ್ಟು ಹೊಳಿ ಮುಳುಗಿದ್ರೆ ನೀವು ಹೇಳ್ತೀರಿ, ಯಪ್ಪಾರ ಬರ್ರಿ ನಮ್ಮ ಮನೆಗೆ ಸ್ವಲ್ಪ ಪಾದ ಹಾಕಿ ಹೋಗ್ರಿ, ನಮ್ಮ ಮನೆಗೆ ಪಾದ ಹಾಕಿ ಹೋಗ್ರಿ, ನಮ್ಮ ಮನೆ ಶುಚಿರಭೂತ ಆಗಲಿ ಅಂತ ನೀವು ಅಂತೀರಿ. ಸ್ವಚ್ಛ ತೊಳೆದಿರ್ತೀನಿ ಬರೋಕ್ಕಿಂತ ಮುಂಚಿತವಾಗಿ. ಸ್ವಲ್ಪ ಆಲೋಚನೆ ಮಾಡಿರಿ, ಮನೆಗೇನಾಗಿಲ್ಲ, ಮನೆಗೆ ಏನೂ ಆಗಿಲ್ಲ, ಮನೆಯಾಗಿನ ವಸ್ತುಗಳಿಗೂ ಏನೂ ಆಗಿಲ್ಲ. ನೀವು ಬರ್ಯಪ್ಪ ನನ್ನ ಮನಸ್ಸು ಸ್ವಚ್ಛ ಮಾಡ್ರಿ ಅಂತ ಕರೆದಿಲಿ ಮಹಾತ್ಮರಿಗೆ, ನಮ್ಮ ಮನೆಗೆ ಕಾಲಿಡ್ರಿ, ಮನೆಗೆ ಏನಾಗೈತೆ, ಮನೆ ಆರಾಮಾಯ್ತು. ಒಂದು ದಿವಸನೂ ನೀವು ನಮ್ಮ ಮನಸ್ಸು ಸ್ವಚ್ಛ ಮಾಡ್ರಿ ಅಂತ ಯಾರಿಗೆ ಕರೆದೇ ಇಲ್ಲ. ಮತ್ತೆ ಎದಕ್ಕೆ ಕರೆದಿರಿ? ಯಪ್ಪ ನಮ್ಮ ಮನೆಗೆ ಪಾದ ಇಟ್ಟು ಹೋಗ್ರಿ. ಅದು ನಿಮ್ಮ ಮನೆ ಪಂಚಮಹಾಭೂತಿಯಿಂದ ತಯಾರಾಗಿದ್ದವ, ಅದು ಸ್ವಚ್ಛ ಅದ. ಇನ್ನು ಯಾವುದು ಸ್ವಚ್ಛ ಇಲ್ಲ? ಮನುಷ್ಯನ ಮನಸ್ಸ ಸ್ವಚ್ಛ ಇಲ್ಲ. ಅದಕ್ಕೆ ವಚನಕಾರರು ಬಹಳ ಚಂದ ಬರೀತಾರೆ, ಮಂಡೆ ಮಾಸಿದಡೆ ಮಹಾಮಜ್ಜನ ಮಾಡುವರಯ್ಯ, ಮಂಡೆ ಮಾಸಿದಡೆ ಮಹಾಮಜ್ಜನ ಮಾಡುವರಯ್ಯ, ವಸ್ತ್ರ ಮಾಸಿದಡೆ ಮಡಿವಾಳರಿಗೆ ಇಕ್ಕುವರಯ್ಯ, ಮನದ ಮೈಲಿಗೆ ಯಾದೊಡೆ. ಜರ ನಮ್ಮ ತಲೆ ಏನಾರ ಹೊಲಸಾತು ಅಂದ್ರೆ ನಾವು ಶಾಂಪು ಹಾಕಿ ತೊಳ್ಕೊತೀವಿ. ಭಾಳಷ್ಟು ಶಾಂಪು ಬಂದವು, ಇವು ಭಾಳಷ್ಟು ಶಾಂಪು ಬಂದವು. ಇನ್ನು ನಮ್ಮ ಬಟ್ಟೆ ಏನಾರ ಹೊಲಸಾದ್ರೆ ಮಡಿವಾಳರಿಗೆ ಕೊಟ್ಟು ಬಿಡ್ತೀವಿ. ಮನುಷ್ಯನ ಮನಸ್ಸು ಜರ ಹೊಲಸಾಗಿತ್ತಂದ್ರೆ ಎಲ್ಲಿಗೆ ತೊಗೊಂಡು ಹೋಗ್ಬೇಕು. ಚನ್ನ ಬಸವಣ್ಣವರು ಬಹಳ ಸುಂದರ ವಚನ ಬರೀತಾರೆ, ಮನದ ಮೈಲಿಗೆ ಯಾದೊಡೆ ನಮ್ಮ ಕೂಡಲ ಚೆನ್ನ ಶರಣರ ಅನುಭವ ಮಾಡುವುದಯ್ಯ. ಮನುಷ್ಯನ ಮನಸ್ಸು ಹೊಲಸಾತಂದ್ರೆ ಶರಣರ ಸಂತರ ಅನುಭವ ಮಾಡ್ರಿ. ಹೆಂಗೆ ತುಕ್ಕೊಬ್ಬರಾರೆ ಹೇಳಿದ್ರು, ಸಂತ ಸಂಘ ದೇಹಿ ಸದಾ. ಅದಕ್ಕೆ ಇವರು ಚನ್ನ ಬಸವಣ್ಣ ಹೇಳ್ತಾರೆ, ನನಗೆ ಎಲ್ಲಿ ಕರ್ಕೊಂಡು ಹೋಗ್ರಿ ಅಂದ್ರೆ ಶರಣರ ಅನುಭವಕ್ಕೆ ಹೋಗ್ರಿ. ಯಾರು ಶರಣರ ಅನುಭವ ಮಾಡ್ತಾರ ಅವನಿಗೆ ಎಲ್ಲ ಸಂಪತ್ತು ಸಿಗ್ತವೆ, ಎಲ್ಲ ಸುಖ ಸಿಗ್ತದೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಇನ್ನೊಂದು ಶ್ಲೋಕ ಬಹಳ ಚಂದ ಹೇಳ್ತಾರೆ. ಏನು ಹೇಳ್ತಾರೆ ಅಂದ್ರೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ ಪರಂ ಸಂಯತೇಂದ್ರಿಯ ಜ್ಞಾನಂ ಲಬ್ಧ ಪರಂ ಶಾಂತಿ ಅಚಿರೇಣಾದಿ ಅದಿ ಗಚ್ಚತಿ. ಮನುಷ್ಯನಿಗೆ ಶ್ರದ್ಧೆ ಇರಬೇಕು. ಯಾರ ಬಗ್ಗೆ? ತಂದೆ ತಾಯಿ ಶ್ರದ್ಧೆ, ಸಾಧು ಸಂತರ ಮೇಲೆ ಶ್ರದ್ಧೆ, ಭಗವಂತನ ಮೇಲೆ ಶ್ರದ್ಧೆ ಇರಬೇಕು. ಯಾವ ಮನುಷ್ಯನಿಗೆ ಶ್ರದ್ಧೆ ಅದ ಆತನಿಗೆ ಜ್ಞಾನ ಪ್ರಾಪ್ತಿ ಆಗ್ತದಂತೆ. ಹಾಗೆ ಶುಚಿ ಅನ್ನೋದು ಬರ ಹೊಳ್ಯಾಗ ಮುಳುಗುವುದಲ್ಲ. ಮನಸ್ಸು ಸ್ವಚ್ಛ ಇದ್ರ ನಿಮ್ಮ ಮನೆ ಗಂಗಾ, ನಿಮ್ಮ ಮನೆಗೆ ಗಂಗಾ. ನೀವಿಟ್ಟ ಪಾದವೇ ಕ್ಷುಕ್ಷೇತ್ರ, ನೀವು ಮುಟ್ಟಿದ ಜಲವೇ ಪಾವನ ತೀರ್ಥ. ಬಸವಣ್ಣವರು ವೇದಕ್ಕೆ ಸರಿಸನಾಗಿರೋ ಒಂದು ಮಾತು ಹೇಳಿದರು, ನುಡಿದಂತೆ ನಡೆ ಇದೇ ಜನ್ಮ ಕಡೆ. ಈ ಪ್ರಪಂಚದಲ್ಲಿ ಭಾಳಷ್ಟು ಜನ ನುಡಿತಾರೆ, ಹಂಗೆ ನಡೆಯುವುದಿಲ್ಲ. ಹಾಗಾಗಿ ಯಾವ ಸುಖ ಸಿಗುವುದಿಲ್ಲ ಅವ್ರಿಗೆ. ಶುಚಿ ಅನ್ನೋದು ಮೇಲೆ ಅಲ್ಲ. ದೇವರು ನಿಮಗೆ ಚಲೋ ಡ್ರೆಸ್ ಹಾಕೊಂಬ ಅಂತ ಯಾವತ್ತರ ಏನ್ರ ಹೇಳ್ಯಾನೇನು? ಚಲೋ ಡ್ರೆಸ್ ಹಾಕೊಂಬ ಅಂತೇಳಿ. ಇನ್ನು ನಿಮಗೆ ತತ್ವಜ್ಞಾನ ಹೇಳಿದ್ರೆ ಭಯ ಪಡ್ತೀರಿ ನೀವು, ಆದರೆ ಹೇಳಲೇಬೇಕಾಗ್ತೈತಿ. ಎಲ್ಲರೂ ನೀವು ಚಲೋ ಡ್ರೆಸ್ ಹಾಕ್ಕೊಂಡು ದೇವ್ರ ಗುಡಿಗೆ ಹೋಗಿರ್ತೀರಂತ, ಭಾಳ ಚಲೋ ಸೀರೆ ಉಟ್ಕೊಂಡು ದೇವ್ರ ಗುಡಿಗೆ ಹೋಗಿರ್ತೀರಿ. ಅಲ್ಲಿ ಒಬ್ಬಾಕಿ ಬಡವರ ಮನೆ ಹೆಣ್ಮಗಳು ಬಂದಿರ್ತಾಳೆ, ಬಡತನದೊಳಗಿದ್ದವ್ರು, ಏನೂ ಇಲ್ಲ, ಹರಕ್ ಸೀರೆ ಉಟ್ಕೊಂಡು. ಆಗ ನಿಮ್ಮ ಕಡೆ ನೋಡಿ ಭಗವಂತನ ಕಡೆ ಜರ ಆಕಿನ ಭಾವ ಹೋಯಿತು ಅಂತ ಹೇಳಿದ್ರೆ ನಿಮಗೆ ಮುಂದಿನ ಜನ್ಮದೊಳಗೆ ಏನೂ ಸಿಗುವುದಿಲ್ಲ. ದೇವರಿಗೆ ನಾವು ಮಂದಿರಿಗೆ ಹೆಂಗೆ ಹೋಗ್ಬೇಕಂದ್ರೆ, ನಾವು ಹೆಂಗೆ ಹೋಗ್ಬೇಕು ಹಂಗೆ ಹೋಗ್ಬೇಕು. ಪಿತಾಂಬರು ಉಟ್ಕೊಂಡು ಮಂದಿರಿಗೆ ಬಾ ಅಂತ ದೇವರು ಕರೆದೇ ಇಲ್ಲ. ಭಾವ ಶುದ್ಧ ಭಾವ ಸ್ವಚ್ಛ, ಒಳಗಲಿಂದ ಸ್ವಚ್ಛಾಗಿ ಹೋಗ್ಬೇಕು. ಒಳಗಲಿಂದ ಸ್ವಚ್ಛಾಗಿ ಹೋದ್ರೆ ಮಾತ್ರ ದೇವರು ಸಿಗ್ತಾನೆ. ಭಗವಂತನಿಗೆ ಬೇಕಾಗಿದ್ದು ನಮ್ಮ ಡ್ರೆಸ್ ಅಲ್ಲ, ಭಗವಂತನಿಗೆ ಬೇಕಾಗಿದ್ದು ಮಳಿ ಬಣ್ಣ ಸುಣ್ಣ ಹೊಡಿದು ಹೂವಿನಾರ ಹಾಕೋದು ಬೇಕಾಗಿಲ್ಲ. ನಿಮ್ಮ ಮನಸ್ಸು ಹೂವಿನಂಗಿದ್ರೆ ಮಾತ್ರ ನಿಮಗೆ ಪ್ರಸನ್ನಗೊಳ್ತಾನೆ. ನಮ್ಮ ಮನಸ್ಸು ಹೂವಿನಂಗಿರ್ಬೇಕು. ಹೆಂಗೆ ಹೂವಿನಂಗೆ ಹೆಂಗೆ ಶುಚಿರ್ಭೂತ. ಇಲ್ಲಿ ಯಾರೂ ಕೆಟ್ಟವರಲ್ಲ, ಸ್ವಲ್ಪ ನಾವು ಆಲೋಚನೆ ಮಾಡ್ಬೇಕು. ಯಾರೂ ಕೆಟ್ಟವರಲ್ಲ. ಕೆಟ್ಟವ್ರು ಜಗತ್ತಿನೊಳಗೆ ಅದರೇನು ಇಲ್ಲ ಇಲ್ಲ. ಹೆಂಗಿಲ್ಲ ಅಂತೀರಿ? ಅದರಲ್ರಿ ಅಂತ ನೀವು ಹೇಳ್ಬೋದು. ದೇವರು ಜರ್ ನಿಮಗೆ ಕಣ್ಣು ಕೊಟ್ಟಿರಲಿಲ್ಲ ಅಂದ್ರೆ ಯಾರು ಕಾಣ್ತಿದ್ರಿ ನಿಮಗೆ? ಜರ್ ಕಣ್ಣ ನಿಮಗೆ ಇರಲಿಲ್ಲ ಅಂದ್ರೆ ಕೆಟ್ಟವ್ರು ಯಾರು ಕಾಣ್ತಿದ್ರು? ಇನ್ನು ಕಿವಿನೇ ನಿಮಗೆ ಕೇಳಿಸ್ತಿರ್ಲಿಲ್ಲ ಅಂದ್ರೆ ಕೆಟ್ಟ ಶಬ್ದ ಎಲ್ಲಿಂದ ಕೇಳ್ತಿತ್ತು? ಹೀಗಾಗಿ ಇಲ್ಲಿ ನಾವು ಅನ್ಕೊಂಡಿರೋದೆಲ್ಲ ಯಾವುದು ನಮಗೆ ಗೊತ್ತಿಲ್ಲ. ಪಾಪ ಪುಣ್ಯ ಅನ್ನೋದು ನಮಗೆ ಅದ್ರ ಮೇಲೆ ತರ್ಕ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ನೀವೇನು ಇವ್ರ ಪಾಪಿಗಳು ಇವ್ರ ಪುಣ್ಯಾತ್ಮ ಅಂತ ಹೇಳ್ತಿರಲ್ಲ, ಅವು ಈ ಮನುಷ್ಯರಿಗೆ ಭೂಮಂಡಲದ ಮೇಲೆ ಯಾವ ಮನುಷ್ಯರಿಗೂ ತರ್ಕ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ, ಎರಡು ಶಬ್ದಗಳು. ಮತ್ತು ಅದನ್ನು ಯಾರು ನಿರ್ಧಾರ ಮಾಡೋರು? ಪಾಪ ಪುಣ್ಯ ತುಜಾ ಹಾತಿ. ಪಾಪ ಮತ್ತು ಪುಣ್ಯ ಭಗವಂತನ ಕೈಯಲ್ಲಿದಾವಂತ.
ನಮ್ಮ ಕೈ ಒಳಗೆ ಇಲ್ಲವು. ನಾವು ಸುಮ್ಮನೆ ಮಾತು ಬರ್ತಾವಂತ ಏನಾರ ಮಾತಾಡ್ತೀವಿ, ಏನಾರ ಅನ್ಕೊಡ್ತೀವಿ. ಅದಕ್ಕೆ ಮನುಷ್ಯನ ಮನಸ್ಸು ನಿರ್ಮಲವಾಗಿರ್ಬೇಕು. ಹೆಂಗೆ? ಭಗವಂತನ ಹಂಗೆ. ಭಗವಂತ ನೋಡ್ರಿ ಎಷ್ಟು ನಿರ್ಮಲ ಅದನ, ಬಹಳ ನಿರ್ಮಲ ಅದನ ಭಗವಂತ. ಆತ ನೀವು ಇಟ್ಟಿರುವಂಥ ವಸ್ತು ನೋಡೋದೇ ಇಲ್ಲ. ತಾಯಿಯವ್ರ ಮನೆಯಲ್ಲಿ ನಾವು ಫಸ್ಟ್ ನೋಡಿದ್ದು, ಅವ್ರ ಮನೆಯಾಗ ಫೋಟೋನೂ ಇಲ್ಲ, ಒಂದು ನೀರು ಇಟ್ಟಾರ ಅಷ್ಟೇ, ಕುಂಭದಲ್ಲಿ ಯಾಕೆ ನೀರು ಇಟ್ಟಾರ. ಭಾಳ ಚಲೋ ಅನ್ನಿಸ್ತು ನನಗೆ. ಯಾಕಂದ್ರೆ ನೀರು ನಿರ್ಮಲವಾಗಿರುವಂಥ ನೀರು ಪೂಜೆ ಮಾಡಾಕಿರ್ತಾರೆ, ಭಾಳ ಚಲೋ. ಇನ್ನು ಕೆಲವೊಂದು ಮನೆಗೆ ನೋಡ್ತೀವಿ 40 ಫೋಟೋ ಹಾಕಿರ್ತಾರೆ, ಎಲ್ಲರಿಗೂ ಒಂದೊಂದು ಹೂವಿನ ಹಾರ ಹಾಕಿರ್ತಾರೆ. ಹಿಂಗೆ 40 ಥರ ದೇವತೆಗಳು ಇರುವುದಿಲ್ಲ. ನಿರ್ಮಲವಾಗಿರುವಂಥ ನೀರು ಈ ಜಗತ್ತಿನೊಳಗೆ ಇರಲಿಲ್ಲ ಅಂದರೆ ನೀ ಇರು ನೀವು ಯಾರೂ ಇರ್ತಿರ್ಲಿಲ್ಲ. ನೀರು, ಅದಕ್ಕೆ ನೀರು ಐತೆ, ಅದಕ್ಕೆ ನಾವು ಅದೀವಿ. ಅದೇ ನೀರಿನಿಂದ ಹುಟ್ಟಿದವರು ನಾವುಗಳೆಲ್ಲ. ಅದೇ ನೀರು ಇರಲಿಲ್ಲ ಭೂಮಂಡಲದ ಮೇಲೆ ಅಂದರೆ ನಾವು ಹುಟ್ಟುತ್ತಿರಲಿಲ್ಲ. ಅದಕ್ಕಿಲ್ಲಿ ಅಂತರಂಗ ಶುಚಿ ಆಗಬೇಕು, ಬಹಿರಂಗ ಅಲ್ಲ. ಅಂತರಂಗ ಶುಚಿ ಆಗಬೇಕು. ಅಂತರಂಗ ಶುಚಿ ಹೆಂಗೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ವಚನದಲ್ಲಿ, ಭಾಳ ಚಂದ ಹೇಳ್ತಾರೆ. ಲೋಕದ ಡೊಂಕು ನೀವೇಕೆ ತಿದ್ದುವಿರಿ, ನಿಮ್ಮ ತನವು ಸಂತೈಸಿಕೊಳ್ಳಿ, ನಿಮ್ಮ ಮನವು ಸಂತೈಸಿಕೊಳ್ಳಿ. ನೆರೆಮನೆಯರ ದುಃಖಕ್ಕೆ ಅಳುವರಿಗೆ ಮೆಚ್ಚನೆ ಕೂಡಲ ಸಂಗಮ ದೇವ. ಭಾಳಷ್ಟು ಜನ ಬರೀ ಮಂದಿ ಮಾತಾಡ್ತಾರೆ. ಬೆಳಿಗ್ಗೆ ಎದ್ರ ತಾಕ ಲಿಸ್ಟ್ ಮಾಡಿಬಿಟ್ಟಿರ್ತಾರೆ, ಸಂಜೆ ಮಕ್ಕಳಾಗೂ ನೆನಪಿಟ್ಟಿರ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಅದರಿಂದ ಪ್ರಾರಂಭ ಮಾಡ್ತಾರೆ. ಒಂದು 10 ನಿಮಿಷ ಭಗವಂತನ ಹೆಸರು ಹೇಳೋದಿಲ್ಲ, ಒಂದು 10 ನಿಮಿಷ ಭಗವಂತನ ನಾವು ಏನು ಉಂಡಿದೀವೋ ಅದನ್ನು ನೆನೆಸೋದಿಲ್ಲ. ಬರೀ ಮಂದಿ ಮಾತಾಡೇ ಸಾಯೋರು 99% ಜನ ಅದಾರ ಈ ಭೂಮಂಡಲದ ಮೇಲೆ. ತಮಗಾಗಿ ಆಲೋಚನೆ ಮಾಡೋದೇ ಇಲ್ಲ. ಇನ್ನು ಹಿಂಗೆ ಮಂದಿ ತಪ್ಪನ್ನು ಹೇಳೋರಿಗೆ ದೇವರು ಎಲ್ಲಿ ಒಲಿತಾನ ಅಂತಾರೆ ಬಸವಣ್ಣವ್ರು. ಲೋಕದ ಡೊಂಕು ನೀವೇಕೆ ತಿದ್ದುವಿರಿ, ಲೋಕದ ಡೊಂಕು ನಿಮಗೆ ತಿದ್ದಲಿಕ್ಕೆ ಅಧಿಕಾರ ಇಲ್ಲ. ಹಾಗಾದ್ರೆ ಏನು ಮಾಡ್ಕೋಬಹುದು? ನಾವು ಸ್ವಚ್ಛ ಆಗಬೇಕು, ನಮ್ಮ ಮನೆ ಸ್ವಚ್ಛ ಕಸ ಹೊಡಗಬೇಕು, ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡ್ಕೋಬೇಕು. ಉತ್ತರಾಯಣ ಪುಣ್ಯ ಕಾಲದಲ್ಲಿ ಮರಗಿಡಗಳು ತಮ್ಮ ಮೂಲತಃ ಎಲೆಗಳನ್ನು ಬಿಟ್ಟು, ಉತ್ತರಾಯಣ ಪುಣ್ಯ ಕಾಲದಲ್ಲಿ ಸಂಕ್ರಮಣದ ನಂತರ ಈ ಭೂಮಂಡಲದ ಮೇಲೆ, ಭರತ ಭೂಮಿ ಮೇಲೆ ಒಂದು ಆಶ್ಚರ್ಯ ವಿಚಿತ್ರ ಪರಿವರ್ತನೆ ಆಗ್ತದೆ. ಬಹುಶಃ ನೀವು ಸಿಟಿ ಒಳಗದಿರಿ, ಮರಗಿಡಗಳು ಕಾಣ್ತಾವಿಲ್ಲ ಗೊತ್ತಿಲ್ಲ. ಈ ನಾವು ಹೊರಗಿರ್ತೀವಿ ಪರಿಸರದೊಳಗೆ ನಮಗೆ ಕಾಣ್ತಿರ್ತವೆ. ಸ್ವಲ್ಪ ನೋಡ್ರಿ, ಗಿಡಗಳು ಎಲ್ಲ ಹಳೆ ಎಲೆಗಳು ಉದುರಿ ಹೊಸ ಚಿಗುರು ತಗೋತಾವೆ. ಅಂಥ ಎಲೆಗಳು, ಗಿಡದ ಎಲೆಗಳು ಬಿದ್ದು ಹೊಸ ಎಲೆ ಬಂದು, ಹಾಗಾಗಿ ಮನುಷ್ಯನ ಕೆಟ್ಟ ವಿಚಾರ ಯಾಕೆ ಬಿಡಬಾರ್ದು? ಭೂಮಂಡಲದ ಮೇಲೆ ಎಲ್ಲರೂ ದಿನಂಪ್ರತಿ ಹೊಸ ವಿಚಾರ ಮಾಡ್ತಾರೆ, ಎಲ್ಲರೂ ಹೊಸದನ್ನು ತಗೋತಾರೆ ದಿನಂಪ್ರತಿ. ಆದ್ರೆ ಮನುಷ್ಯ ಹಂಗಲ್ಲ. ಈತನಿಗೆ ತೀರ್ಥಯಾತ್ರೆ ಬೇರೆ ಅದು, ಬೇರೆ ಬೇರೆ ದೇವಸ್ಥಾನಕ್ಕೆ ಹೋದ್ರು, ಹೊಳಿಗಳು ಬೇರೆ ಬೇರೆ ಆದು, ಈತನ ಬಟ್ಟೆ ಬೇರೆ ಆತು, ಈತನ ಶರೀರ ಬೇರೆ ಆತು, ಪರಿವರ್ತನೆ ಆದು ಎಲ್ಲವೂ. ಈತನ ಕೂದಲೂ ಸಹ ಬೇರೆ ಆತು, ಆದ್ರೆ ಈತನ ಮನಸ್ಸು ಬೇರೆ ಆಗಲಿಲ್ಲ. ಶರೀರದ ಮೇಲಿದ ಎಲ್ಲ ಬಟ್ಟೆಗಳು ಬೇರೆ ಆದವು. ಈತ ದೇವಾಲಯಗಳು ಬೇರೆ ಬೇರೆ ದೇವಸ್ಥಾನಕ್ಕೆ ಹೋದ, ಹಲವಾರು ತೀರ್ಥಯಾತ್ರೆ ಮಾಡ್ದ, ಎಲ್ಲನೂ ನೋಡ್ದ, ಆದರೆ ತನ್ನ ಮನಸ್ಸನ್ನು ಸ್ವಚ್ಛ ಮಾಡ್ಕೊಳ್ಳಿ. ಯಾರು ತನ್ನ ಮನಸ್ಸನ್ನು ಸ್ವಚ್ಛ ಮಾಡ್ಕೋತಾನ, ಶುಚಿ ಆಗ್ತಾನ, ಅದು ಭಗವಂತನಿಗೆ ಪ್ರಿಯ. ನಾವು ಮಾಡುವಂಥ ಪೂಜೆ ಯಾವುದು ಭಗವಂತನಿಗೆ ಪ್ರಿಯ ಆಗೋದಿಲ್ಲ. ಇನ್ನ ಮನುಷ್ಯನಲ್ಲಿ ಏನಿರಬೇಕು? ಅಹಿಂಸಾ. ಸ್ವಚ್ಛ ಅಂದ್ರೆ ಅಹಿಂಸಾ, ಯಾವುದು ಹಿಂಸೆ ಮಾಡಬಾರ್ದು. ಇನ್ನು ತಿಳಿದವರ ಪ್ರಾಣಿ ಬಲಿ ಮಾಡಾಕತ್ತಾರೆ ಎಷ್ಟೋ ಜನ. ಇವರು ತಿಳಿದವರು, ಶಾಲೆ ಕಲ್ತವರು, ಯಾವ ಒಂದು ಜವಾಬ್ದಾರಿ ಒಂದು ಸ್ಥಾನದಲ್ಲಿ, ತಂದೆ ಅಂತ ಸ್ಥಾನದಲ್ಲಿ ಇದ್ದವರು ಸಾಮೂಹಿಕ ಪ್ರಾಣಿಗಳನ್ನು ಕೊಲೆ ಮಾಡಿ ಪೂಜೆ ಅಂತ ತಿಳ್ಕೊಂಡಾರ. ಪಾಪ ಅವರಿಗೂ ಗೊತ್ತಿಲ್ಲ, ಅವ್ರು ಹಂಗೆ ಅನ್ಕೊಂಡಾರ. ಅಹಿಂಸಾ ಪರಮೋ ಧರ್ಮ. ಸ್ವಚ್ಛ ಶುಚಿ ಅನ್ನೋದು ಅಹಿಂಸೆ. ಯಾರಿಗೂ ಹಿಂಸೆ ಮಾಡಂಗಿಲ್ಲ. ಯಾವ ಪ್ರಾಣಿ ಒಂದು ಇರುವಿ ಸಾಯಿಸ್ಲಿಕ್ಕೆ ಅಧಿಕಾರ ಇಲ್ಲ ನಮಗೆ. ಯಾಕ್ರಿ ಅಧಿಕಾರ ಇಲ್ಲ? ಮತ್ತು ನಾವು ಪೂಜೆ ಮಾಡ್ಲಿಕ್ಕೆ ಪ್ರಾಣಿಗಳನ್ನು ಮಾಡಬಹುದಲ್ಲ. ಹೀಗೆಲ್ಲ ಪ್ರಾಣಿಗಳನ್ನು ಹುಟ್ಟಿಸೋ ಅಧಿಕಾರ ಇತ್ತಂದ್ರೆ ನೀವು ಸಾಯಿಸ್ಬೋದಲ್ಲ. ನಿಮ್ಗೇನ್ರ ಒಂದು ಪ್ರಾಣಿ ಹುಟ್ಟಿಸ್ಲಿಕ್ಕೆ ಅಧಿಕಾರ ಐತಿ? ಯಾವ ಪ್ರಾಣಿ ನಮ್ಮನ್ನು ಸೃಷ್ಟಿ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಅಂದ ಮೇಲೆ ಪ್ರಾಣಿಗಳನ್ನು ಕೊಲೆ ಮಾಡುವುದು ಮಹಾ ಅಪರಾಧ. ನೀವು ಭಕ್ತರನ್ನಿಸೋದಿಲ್ಲ. ನಾನು ಇಲ್ಲಿ ತನಕ ಹೇಳಿರೋದು ಭಕ್ತನ ಗುಣಗಳು. ಭಕ್ತರನ್ನಿಸೋದಿಲ್ಲ. ಮತ್ತೇನು ಅನ್ಸ್ಕೋತೀರಿ? ಯಾರ ಹಿಂಸೆ ಮಾಡೋರು? ರಾಕ್ಷಸರು ಅನ್ಸ್ಕೋತೀರಿ ನೀವು. ಯಾರು ಪ್ರಾಣಿ ಬಲಿ ಮಾಡ್ತಿದ್ದೀರಲ್ಲ ಅದು ರಾಕ್ಷಸೀಯ ಗುಣ. ಅದಕ್ಕೆ ರಜೋ ತಮೋ ಗುಣ ಅಂತಾರೆ. ನಾನು ಹೇಳ್ತಿರೋದು ಸತ್ವಗುಣದ ವಿಷಯ. ಹಾಗಾದರೆ ರಜೋ ತಮೋ ಗುಣಗಳಿಂದ ಯಾವ ಭೂಮಂಡಲದ ಮೇಲೆ 3 ಗುಣ ಇರಬೇಕು. 3 ಗುಣ ಇರ್ತವೆ. ಅಲ್ಲಿ ಶುಚಿ ಅನ್ನುವಂಥದಕ್ಕೆ ಬಂದಾಗ ಸತ್ವಗುಣ ಬರ್ತದೆ. ಇಲ್ಲಿ ರಜೋ ತಮೋ ಗುಣ ಅಂದರೆ ರಜೋ ನನಗೆ ಬೇಕು, ಇನ್ನು ತಮೋ ನನಗೆ ಸಿಗಲಿಲ್ಲ, ಮಂದಿಗೂ ಸಿಗಬಾರ್ದು, ನನಗೆ ಸಿಗಲಿಲ್ಲ ಇನ್ನೊಬ್ಬರಿಗೂ ಸಿಗಬಾರ್ದು, ಕೆಡಿಸೋದು, ಅದು ತಮೋ. ಇನ್ನು ಸತ್ವಗುಣ ನನಗೆ ಸಿಕ್ಕರು ಅಷ್ಟ, ಸಿಗಲಿಕ್ಕಂದ್ರೂ ಅಷ್ಟ, ಬೇರೆಯವ್ರಿಗೆ ಸಿಕ್ಕರೆ ಸಾಕು.
ಇದು ಸಾತ್ವಿಕ ಗುಣ ಬರುವುದು ಯಾವುದರಿಂದ? ಪ್ರಕೃತಿಯಲ್ಲಿ ಇರುವಂಥ ಆಹಾರವನ್ನು ತಿಂದ್ರೆ ಸತ್ವ ಬರ್ತದೆ. ಇನ್ನು ರಜತಮ ಹೆಂಗೆ ಬರ್ತೈತೆ ಅಂತ ಹೇಳಿದ್ರೆ ಪ್ರಕೃತಿ ಕೆಡಿಸಿ ತಿಂದ್ರೆ ಬರ್ತದೆ. ಪ್ರಕೃತಿ ಕೆಡಿಸ್ಲಿಕ್ಕೆ ನಮ್ಮ ಅಧಿಕಾರ ಇಲ್ಲ. ಪ್ರಕೃತಿ ಕೆಡಿಸೋದಂದ್ರೆ ಪ್ರಾಣಿಗಳನ್ನು ಕೊಲೆ ಮಾಡೋದು. ಹಾಗಾಗಿ ಪ್ರಾಣಿಗಳನ್ನು ಹಿಂಸಾ ಮಾಡಬೇಡ್ರಿ. ಅದು ಧರ್ಮ ಅಲ್ಲ, ಮನುಷ್ಯನ ಧರ್ಮವಲ್ಲ. ಹೆಂಗೆ ಮನುಷ್ಯನ ಧರ್ಮ ಅಲ್ಲ ಅಂತ ನಾವು ಅದರ ಮೇಲೆ ಸ್ವಲ್ಪ ಸುಚಿತವಾಗಿ ನಾವು ನೋಡಿದಾಗ ನಿಮ್ಮ ಬಾಯಿ ಒಳಗಿರುವಂಥ ಹಲ್ಲುಗಳ ಮೇಲೆ ಒಂದ್ಸಲ ಬರಳು ಆಡಿಸ್ರಿ. 2 ಹಲ್ಲು ಏನರ ಮ್ಯಾಲೆ ದೊಡ್ಡ ಕೆಳಗೆ ದೊಡ್ಡ ಇದ್ರೆ ಮಾತ್ರ ನೀವು ಮಾಂಸಾಹಾರಿಗಳು. 2 ಹಲ್ಲು ಕೆಳಗ್ಲಿಂದ ದೊಡ್ಡ ಇರಬೇಕು, 2 ಹಲ್ಲು ಮ್ಯಾಲಿಂದ ದೊಡ್ಡ ಇರಬೇಕು. ಇವು ಯಾವ ಪ್ರಾಣಿಗೆ ಅದಾವ ಅಂದ್ರೆ ಮಾಂಸಾಹಾರಿ ಪ್ರಾಣಿಗೆ ಮಾತ್ರ ಅದಾವ. ಹುಲಿ, ಬೆಕ್ಕು, ನಾಯಿ, ಚಿರತೆ ಇಂಥ ಪ್ರಾಣಿಗಳಿಗೆ ಮಾತ್ರ 4 ಹಲ್ಲು ದೊಡ್ಡ ಕೊಟ್ಟಿರ್ತಾನೆ ದೇವರು ಮಾಂಸ ತಿನ್ನಕ್ಕೆ. ಇನ್ನು ಹಿಂಗೆ ಸಮನಾಗಿರುವಂಥ ಹಲ್ಲಿನವರಿಗೆ ಭೂಮಂಡಲದ ಮೇಲೆ ಪ್ರಾಣಿ ಕೊಲೆ ಮಾಡೋ ಅಧಿಕಾರ ಇಲ್ಲ. ಶುಚಿ ಒಳಗ್ಲಿಂದ ಸ್ವಚ್ಛ ಆಗಿರ್ಬೇಕು ಮನುಷ್ಯ, ಹೊರಗ್ಲಿಂದ ಸ್ವಚ್ಛ ಮಾಡೋದು. ಭಾಳಷ್ಟು ಜನ ತಪ್ಪು ಮಾಡಿರ್ತಾರತ್ರಿ ಜಗತ್ತಿನೊಳಗೆ. ಧರ್ಮನ ಆಗಲೇ ಹೇಳಿದೆ, ಪಾಪ ಪುಣ್ಯ ಅನ್ನೋದು ನಮಗೆ ಗೊತ್ತೇ ಇಲ್ಲ ಅಂತ. ಭೂಮಂಡಲದ ಮೇಲೆ ಎಷ್ಟೋ ಜನಾಂಗದವರು ಎಷ್ಟೋ ಭೂಮಂಡಲದ ಮೇಲೆ ಎಷ್ಟೋ ಕಾಲಾವಧಿ ಬದುಕ್ತಾರಂತ. ಎಷ್ಟೋ ಜನ್ಮದಲ್ಲಿನೂ ಮತ್ತೆ ಮತ್ತೆ ಪುನನಪಿ ಮರಣಂ ಪುನನಪಿ ಜನನಂ. ಹುಟ್ಟಿದ್ಯಾಕ ಸಾಯಾಕ, ಸತ್ತಿದ್ಯಾಕ ಹುಟ್ಟಾಕ. ಹುಟ್ಟುದು ಸಾವು ಬಂದರ ಹೌದು. ಹಾಗಾದ್ರೆ ಇಷ್ಟೊಂದು ವಿಷಯ ತಿಳ್ಕೊಳ್ಳಿಕ್ಕೆ ನಾವು ಎಲ್ಲಿಗೆ ಹೋಗಬೇಕು? ಅವ್ರು ಹೇಳಿದ್ರು ತುಕೋಬಾರ ಯಾರು? ಸಂತ ಸಂಗ ದೇಹಿ ಸದಾ. ನಾವು ಖುಷಿಯಾಗಿ ಬದುಕಬೇಕಾ? ನಿಮ್ಮಲ್ಲಿ ಶುಚಿ ಅನ್ನುವಂಥ ಗುಣ ಇಟ್ಕೊಳ್ಳಿ, ಅನಪೇಕ್ಷವಾಗಿ ಇಟ್ಕೊಳ್ಳಿ. 1 ಜನ್ಮ ಅಲ್ಲ, 100 ಜನ್ಮಗಳು ನಿಮ್ಮ ಶ್ರೀಮಂತಿಗೆ ಯಾರು ಕಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆಗಲೇ ಒಂದು ಶ್ಲೋಕದಲ್ಲಿ ಹೇಳಿದೆವು, ತ್ವೇನ ತ್ಯಕ್ತೇನ ಭುಂಜಿತ ಮಾಗೃದ ಕಶ್ಯಶ್ವಿಧನಂ. ಇದು ತೇನ ಅಂದ್ರೆ ಉಪಭೋಗಿಸು, ತೇನ ಅಂದ್ರೆ ಉಪಭೋಗಿಸು, ತ್ಯಕ್ತೇನ ತ್ಯಾಗಪೂರ್ವಕ. ನಂದಲ್ಲ, ಈ ಸಂಸಾರ ನಂದಲ್ಲ, ಈ ಮನೆ ನಂದಲ್ಲ, ಈ ಸಂಪತ್ತು ನಂದಲ್ಲ ಅಂತ ತ್ಯಾಗದಿಂದ ಉಪಭೋಗಿಸಿ. ತೇನ ತ್ಯಕ್ತೇನ ಭುಂಜಿತ ಮಾಗೃದ ಕಶ್ಯಶ್ವಿ. ಯಾರ್ದಂತ ತಿಳ್ಕೊಂಡ್ರಿ? ಭೂಮಿ ಯಾರ್ದು? ನೀರು ಯಾರ್ದು? ಗಾಳಿ ಯಾರ್ದು? ಸಂಪತ್ತು ಯಾರ್ದು? ಇವೆಲ್ಲ ನಮ್ಮ ಅಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕಾಗ್ತದೆ. ಭಾಳಷ್ಟು ಮಹಾತ್ಮರು ಈ ಈ ಈ ಭೂಮಿ ಮೇಲೆ ಬದುಕು ಹೋಗಿದ್ದಾರೆ. ಇವತ್ತು ನೀವು ಬದುಕಿವಿ. ಇದರದ ಹಿಂದೆ ನೀವು ಹೋಗಿ ರಿಜಿಸ್ಟರ್ ಸಬ್ ರಿಜಿಸ್ಟರ್ ಆಫೀಸರಲ್ಲಿ ಸರ್ವೆ ನಂಬರ್ ತೆಗಿಸಿದ್ರೆ ಯಾರ್ದೋ ಇತ್ತಿದ್ದು ಭೂಮಿ ಇವತ್ತು ನಮ್ದಾಗ್ಯದ. ಈ ಜಗದ ಮೇಲೆ ನೀವು ಕೂತೀವಿ. ಇವತ್ತು ಇನ್ನು ಮುಂದೆ ಬೇರೆದವ್ರು ಕುಂದ್ರವ್ರು ಅದಾರ ಈ ಭೂಮಿಯಲ್ಲಿ ಮಾಡೋದು. ಇನ್ನಿಟ್ಟು ನಮಗೆ ಸಿಕ್ಕದ ನಾವು ಅಂತ ಅನ್ಕೊಂಡಿವಿ. ನೀವು ಗುಬ್ಬಿಗೆ ನೋಡ್ರಿ, ಗುಬ್ಬಿ ಬಹಳ ಭಯಾನಕವಾಗಿರುವಂಥ ಸ್ಥಳದಲ್ಲಿ ತನ್ನ ಗೂಡು ಕಟ್ತದೆ. ಅಂದರೆ ಯಾವುದೇ ಜೀವಿಗಳು ಅದಕ್ಕೆ ತೊಂದರೆ ಕೊಡಬಾರ್ದಂತ. ಪೂರ ಅಲ್ಲಿ ಬಹಳ ಭಯಾನಕ ಆಗಿರಬೇಕು. ಅಲ್ಲಿ ಯಾರು ಬಂದರೂ ಅಲ್ಲಿ ದುಃಖಕ್ಕೀಡಾಗಬೇಕು. ಅಂಥ ಸ್ಥಳದಲ್ಲಿ ತನ್ನ ಗೂಡು ಕಟ್ತದೆ. ಆದರೆ ದುರಾದೃಷ್ಟಕತೆ ಬಹಳ ಪೂರ್ಣ ಗೂಡವನ್ನು ಒಂದೊಂದು ಇಷ್ಟಿಷ್ಟು ಚೂರು ತಂದು ಗೂಡು ಕಟ್ಟಿಬಿಟ್ಟಿರ್ತದೆ. ಪೂರ್ಣ ಗೂಡು ಮುಗಿಸಿ ತನ್ನ ಮರಿಗಳನ್ನು ಇಟ್ಟಿರ್ತದೆ. ಇಟ್ಟು ಇನ್ನೇನು ಆ ಮರಿಗಳಿಗೆ ಸಾಕಬೇಕಂತ ಎಲ್ಲರಿಗೂ ಸಹ ಅಪೇಕ್ಷೆ. ಆ ಪಕ್ಷಿಗಳಿಗೂ ಅಪೇಕ್ಷೆ ಇರ್ತವೆ ಜೀವಿಗಳ ಮೇಲೆ. ಆದರೆ ಭಯಂಕರ ಬಿರುಗಾಳಿ ಬಂದು ತನ್ನ ಗೂಡವನ್ನು ಬಿದ್ದು ಬಾಯಾಗ ಬಿದ್ದು ಬಿಡ್ತದೆ. ಹಾಗಂತ ನಮಗತ್ತೆ ಅಳ್ಕೊಂಡು ಕೊಡುವುದಿಲ್ಲ. ಅದು ನನ್ನ ಗೂಡು ಬಿತ್ತು ಅಂತ ಅಳುವುದಿಲ್ಲ. ಮತ್ತು ತನ್ನ ಕೆಲಸ ಪ್ರಾರಂಭ ಮಾಡ್ತದೆ. ಮತ್ತು ಚೂರು ಚಾರಗಳನ್ನು ತಂದು ಗೂಡು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತದೆ. ಹಂಗೆ ಈ ಭೂಮಂಡಲದ ಮೇಲೆ ನಮಗೆ ಸಿಕ್ಕಿರುವಂಥ ಮಕ್ಕಳು, ನಮ್ಮ ಸಂಸಾರ ನಾಶವಾಗುವುದು ಪ್ರಕೃತಿ ನೇಮ. ಅದನ್ನು ನಾವು ಬದುಕಿಸೋಕೆ ಆಗೋದಿಲ್ಲ. ಏನರ ಒಂದು ಅನಾಹುತ ಆದರೆ ಭಗವಂತನಿಗೆ ಬೈಬಾರ್ದು. ಬಹಳ ವಿಚಿತ್ರ ಅದ್ರಿ, ನಗು ಬರ್ತದೆ. ನಾನು ಹಾಗೆ ಹೇಳಿದೆ, ಈ ಒಂದು ಎಮ್ಮೆ ಕರ 6 ತಿಂಗಳ ಹಾಲು ಉಣಿಸಿ ತುಪ್ಪ ಎಲ್ಲ ಕೊಟ್ಟವ ಎಮ್ಮೆ ಕರ ಅಚಾನಕ್ ಜೀವ ಹೋಯ್ತು ಅದರದ್ದು. ಅದರ ಸಂಬಂಧ ಅಳ್ರಿ ಅಂತ ಹೇಳಿದೆ ನಾನು ಒಬ್ರಿಗೆ. ಅಳ್ರಿ, ಎಮ್ಮೆ ಕರ ಸಂಬಂಧ ಹತ್ಕೊಳ್ರಿ. ಯಾರೂ ಅಳ್ಳಿಲ್ಲ. ಇನ್ನು ಯಾರೋ ಊರಾಗ ಊರ್ಲಿ ಹಾಕೊಂಡು ಸತ್ತಾನಂದ್ರೆ ಅಳ್ತಾರೆ ಜನ. ಯಾರೋ ಒಬ್ಬ ಮನುಷ್ಯ ಆತ ಹುಟ್ಟಿದಾಗಿನಿಂದ ಬರೀ ಕುಡ್ದ ಸತ್ತಾನವನಂದ್ರೆ ಅವನ ಹೆಸರು ಮೇಲೆ ಅಳ್ತಾರೆ. ಆದರೆ ಈ ಪ್ರಕೃತಿಗೆ ಉಪಕಾರ ಮಾಡಿ ಹೋಗಿರುವಂಥ ಒಂದು ಕರ, ಅದು ಒಂದು ಜೀವಿ. ಅದರ ಸಂಬಂಧ ನಾವು ಯಾರೂ ಅಳುವುದಿಲ್ಲ. ಇನ್ನು ನಮ್ಮ ಮಕ್ಕಳಿಗೆ ಚೆನ್ನಾಗಿ ಇಡಲಿ ಅಂತ ಭಗವಂತನ ಪೂಜೆ ಮಾಡಿ ಇನ್ನು ಬೇರೆ ಜೀವರಾಶಿಗಳನ್ನು ಕೊಲೆ ಮಾಡುವುದು ಮಹಾ ಅಪರಾಧ. ಅದು ಶುಚಿಯಲ್ಲ, ಅದು ಪೂಜೆನೂ ಅಲ್ಲ. ದಯಮಾಡಿ ನೀವು ಹಂಗೆ ತಿಳ್ಕೊಂಡ್ರೆ ಅದು ಸರ್ವತಾ ತಪ್ಪು. ಇಲ್ಲಿ ತನಕ ನಿಮಗೆ ಗೊತ್ತಿರಲಿಲ್ಲ, ಮಾಡಿರ್ಬೋದು. ಇನ್ಮೇಲೆ ಅಂಥ ಸಾಹಸ ಕೈ ಹಾಕಬೇಡ್ರಿ. ಎಲ್ಲರಿಗೂ ಬದುಕಲಿಕ್ಕೆ ದೇವರ ಅವಕಾಶ ಮಾಡಿಕೊಟ್ಟನು ಭೂಮಂಡಲದ ಮೇಲೆ. ಖುಷಿಯಾಗಿ ಬದುಕೋದೇ ಪೂಜೆ. ನೀವು ಪೂಜೆ ಅಂತಿದ್ದೀರಲ್ಲ, ಯಾವ ಪೂಜೆ ಇಲ್ಲ. ಪೂಜೆ 2 ಲಕ್ಷಣಗಳಿವು. ಮೊದಲನೇ ಗುಣ ಯಾವುದು? ಅನಪೇಕ್ಷ. 2ನೇದು ಶುಚಿರ್ಭೂತ.
ಹಂಗೆ ನೀರು ನಿರ್ಮಲ ಅದ, ಹಂಗೆ ನಿಮ್ಮ ಮನಸ್ಸು ನಿರ್ಮಲ ಇರ್ಬೇಕು. ಯಾವುದನ್ನು ಕೆಡಿಸಬಾರ್ದು. ಅದು ಪೂಜೆ. ಪೂಜೆಗೆ ಬೇಕಾಗಿರೋದು ನಿಮ್ಮಲ್ಲಿರುವಂಥ ಗುಣಗಳು. ಅದನ್ನು ಬಿಟ್ಟು ಬೇರೆ ನೀವು ಏನರ ಕ್ರಿಯೇಟ್ ಮಾಡ್ತಿರಲ್ಲ, ಇಲ್ಲಿ ಹೂವು ತರೋದು, ಹಾರ ತರೋದು, ಅಡಿಗೆ ಮಾಡೋದು, ಇಡೀ ಜಗತ್ತಿಗೆ 84 ಲಕ್ಷ ಜೀವರಾಶಿಗೆ ಬೇಕಾದಷ್ಟನ್ನು ಅನ್ನ ನೀರು ಕೊಡುವಂಥ ಭಗವಂತನಿಗೆ ನಿಮ್ಮ ಪಾಯಸ ಬೇಕಾಗಿಲ್ಲ, ಇನ್ನು ನಿಮ್ಮ ಪೂಜೆ ಬೇಕಾಗಿಲ್ಲ. ಬೇಕಾಗಿದ್ದೇನು? ಬೇಕಾಗಿದ್ದ ಆತನಿಗೆ ನಿಮ್ಮ ಮನಸ್ಸು, ನಿಮ್ಮ ಭಾವ. ನಿಮ್ಮ ಮನಸ್ಸು ಸ್ವಚ್ಛ ಆಗಿರಬೇಕು ಮತ್ತು ಭಾವ ಇರಬೇಕು. ಭಗವಂತನ ಮೇಲೆ ಭಾವ ಇರಬೇಕು. ಭಾವವಿಣ ಭಕ್ತಿ, ಭಕ್ತಿ ಅಣಿ ಮುಕ್ತಿ ಅಂತಾರೆ ಮರಾಠಿಯಲ್ಲಿ. ಭಾವವಿಣ ಭಕ್ತಿ. ಮನುಷ್ಯನಿಗೆ ಭಾವ ಇರಬೇಕು. ಹೆಂಗೆ ಭಾವ ಇರ್ತದ ಹಂಗೆ ಭಗವಂತ ಪ್ರಸನ್ನ ಆಗ್ತಾನೆ. ಭಗವಂತ ಶ್ರೀಮಂತಿಗೆ ಪ್ರಸನ್ನ ಆಗುವುದಿಲ್ಲ, ಭಗವಂತ ಯೋಗಿಗೆ ಪ್ರಸನ್ನವಾಗುವುದಿಲ್ಲ, ಭಗವಂತ ಯಾವುದಾದ್ರೂ ದೊಡ್ಡ ಸಂಗೀತಕಾರನಿಗೆ ಪ್ರಸನ್ನವಾಗುವುದಿಲ್ಲ, ಭಗವಂತ ಯಾವನ ತಪಸ್ಸೆ ಕೂತನ ಆತನಿಗೂ ಪ್ರಸನ್ನ ಆಗುವುದಿಲ್ಲ. ಭಗವಂತ ಎಲ್ಲಿ ಪ್ರಸನ್ನ ಆಗ್ತಾನ? ಇದೇ ಮನೆಯಲ್ಲೇ ಇದ್ದುಕೊಂಡು ಭಾವದಿಂದಿರ್ರಿ. ಭಾವದಿಂದ ಒಬ್ಬ 3000 ವರ್ಷ ತಪಸ್ಸೆ ಮಾಡಿದ್ ನಾನು. 3000 ವರ್ಷ. ಆತನ ಹೆಸರು ಜಾಂಜಲಿ ಮಹರ್ಷಿ. 3000 ವರ್ಷ ತಪಸ್ಸೆ ಮಾಡ್ದ. ಆ 3000 ವರ್ಷ ತಪಸ್ಸೆ ಮುಗಿದ ಮೇಲೆ ಎದ್ದು ಹಿಂಗೆ ನೋಡ್ದ, ಆತನ ಕಣ್ಣಿಗೆ ಕಾಣುವಂಥ ಪಕ್ಷಿಗಳು ಸುಟ್ಟು ಹೋಗಿಬಿಟ್ಟು ಯೋಗದ ಶಕ್ತಿಯಿಂದ. ಅಷ್ಟು ಶಕ್ತಿ ಪಡ್ಕೊಂಡಿದ್ದ. ಆಗ ಅಹಂಕಾರದಿಂದ ಎದ್ದ. ನನ್ನಂಥ ಯೋಗಿ ಯಾರಿಲ್ಲ ಅಂತ ಹೊರಟ. ಆಗ ಭಗವಂತ ಸಾರಸ ಪಕ್ಷಿ ರೂಪದಲ್ಲಿ ಬಂದು ಹೇಳ್ದ, ನಿನಗೆ ಸವಿಕಲ್ಪ ನಿರ್ವಿಕಲ್ಪ ಗುಣಗಳ ಗೊತ್ತಿಲ್ಲ, ನೀನು ಅಹಂಕಾರಿ ಇದೆ, ನಿನಗೆ ಯಾವ ಸಿದ್ಧಿ ಪ್ರಾಪ್ತಿ ಆಗಿದಾವು ಖರೆ, ಆದರೆ ಅಹಂಕಾರ ಪಟ್ಟಿದೆಯಲ್ಲ, ಈ 2 ಗುಣಗಳು ತಿಳ್ಕೋಬೇಕಾಗಿತ್ತಂದ್ರ ಕಾಶಿಯಲ್ಲಿ ಜರಾವ್ಯಾದ ಅಂತ ಕಟಗ ದಿನಂಪ್ರತಿ ಮಾಂಸ ಕಡದ ಮಾರವ, ಅವನ ಬಳಿ ಹೋಗಿ ಅವ ಹೇಳ್ತಾನೆ. ಈತ ಅನ್ಕೊಂಡ 3000 ವರ್ಷ ನಾನು ಕಾಡಿನಲ್ಲಿ ತಪಸ್ಸೆ ಮಾಡದವನು ಇನ್ನು ಕಾಶಿ ಒಳಗ ಮನಿಯೊಳಗ ಸಂಸಾರಿ ಆಗಿರುವಂಥ ಒಬ್ಬ ಕಟಗನ ಬಳಿ ತತ್ವಜ್ಞಾನ ಐತಾ ಅಂದ. ಹೊರಟ. ಇನ್ನು ಭಗವಂತ ಹೇಳಿರುವಂಥ ವಿಚಾರ ಒಪ್ಲೇಬೇಕು. ಹೊರಟ. ಹೋಗು ಹೊತ್ನಾಗ ಒಂದು ಹಳ್ಳ್ಯಾಗ ಭಿಕ್ಷಾನ್ ದೇವಿ ಭವ ಅಂತ ಊಟ ಕೇಳ್ದ ಒಂದು ಮನೆ ಮುಂದೆ. ಊಟ ಕೇಳಿದಾಗ ಆ ತಾಯಿ ನೋಡಿದ್ಲು, ಸ್ವಲ್ಪ ನಿತ್ಕೋ ಅಜ್ಜ ಅಂತ ಒಳಗೆ ಹೋದ್ಲು. ಒಳಗೆ ಹೋಗೋಣ ಬರಲೇ ಇಲ್ಲ, ಒಂದು 10-20 ನಿಮಿಷ ಬರಲಿಲ್ಲ. ಊಟ ಲೇಟ್ ಆಯ್ತು. ಒಳಗೆ ತನ್ನ ಪತಿದೇವನಿಗೆ ಉಣು ಬಡಿಸ್ತಿದ್ಲು. ಪತಿದೇವನಿಗೆ ಊಟ ಹಾಕುವ ಸಂಬಂಧ ಇಲ್ಲಿ ಇವರು ಯೋಗಿಗಳು ಹೊರಗೆ ನಿಂತಿದ್ರು. ಸಿಟ್ಟಿಗೆ ಬಂದಿದ್ರು ಭಾಳ. 3 ಸಲ ಕೂಗಿದ್ರು, 4 ಸಲ ಕೂಗಿದ್ರು. ಆ ತಾಯಿ ಬರಲಿಲ್ಲ ಒಳಗೆ. ಪತಿದೇವನ ಊಟ ಮುಗಿದ ಮೇಲೆ ರೊಟ್ಟಿ ಪಲ್ಯ ಒಂದು ಚರಿಗೆ ನೀರು ತೊಗೊಂಡು ಬಂದು, ಯಪ್ಪ ಅಜ್ಜ ನೀವು ನಮ್ಮ ತಂದೆ ಸಮಾನ, ಇದನ್ನು ಉಣ್ರಿ. ಒಳಗಡೆ ನಮ್ಮ ಪತಿದೇವರ ಊಟ ನಡೆದಿತ್ತು, ಅದಕ್ಕೆ ದಯಮಾಡಿ ತಾವು ಕ್ಷಮಿಸಬೇಕು, ನಮ್ಮ ತಂದೆ ಸ್ಥಾನದಲ್ಲಿದ್ದೀರಿ. ಅದೇ ನಮ್ಮ ಗಂಡನಲ್ಲಿ ಸಹನೆ ಇರುವುದಿಲ್ಲ, ಸಿಟ್ಟಿಗೆ ಬರ್ತಾನೆ, ಅದಕ್ಕೆ ಆತನಿಗೆ ಉಣಿಸಿ ಬಂದೆ, ಊಟ ಮಾಡ್ರಿ ಅಪ್ಪ ಅಂತ ಹೇಳಿದ್ಲು. ಆಗ ಈತ ಯೋಗಿ 3000 ವರ್ಷ ತಪಸ್ಸೆ ಮಾಡ್ದವ ಆ ತಾಯಿಗೆ ಸಿಟ್ಲೆ ನೋಡಿದಾಗ ಆ ತಾಯಿ ಹೇಳಿದ್ಲು, ನೀ ಸಿಟ್ಲೆ ನೋಡಾಕ ಸತ್ ಬೀಳಾಕ ನಾನೇನು ಗಿಡದಾಗೇನು ಹಕ್ಕಿ ಅಲ್ಲ ಅಂದ್ಲು. ಆಗ ಈತ ಯೋಗಿ, ನಾನು ಸುಟ್ಟಿರುವಂಥ ಹಕ್ಕಿ ವಿಷಯ ನಿನಗೆ ಹೆಂಗೆ ಗೊತ್ತವ ಅಂತ ಕೇಳ್ದ. ನನ್ನ ಕೈಯಾಗ ಸುಟ್ಟಿರುವಂಥ ಹಕ್ಕಿ ವಿಷಯ ನಿನಗೆ ಹೆಂಗೆ ಗೊತ್ತು? ಹಕ್ಕಿ ಅಂದಳು, ಹಕ್ಕಿ ವಿಷಯನೂ ಗೊತ್ತು, ನೀವು ಜರಾವ್ಯಾದನ ಹತ್ತಿರ ಹೋಗ್ತಿರೋದು ಗೊತ್ತು ನನಗಂತ. ಆ ತಾಯಿ ಇರುವುದೆಲ್ಲಿ? ಮನ್ಯಾಗ ಪತಿವ್ರತ ಧರ್ಮ ಪಾಲನೆ ಮಾಡ್ಕೊಂಡು. ಗಂಡನೇ ಪತಿ ಪರಮೇಶ್ವರ. ಹೆಣ್ಮಕ್ಳಿಗೆ ಯಾವ ದೇವಸ್ಥಾನಕ್ಕೆ ಹೋಗೋಕೆ ಅಧಿಕಾರ ಇಲ್ಲ. ಬಹುಶಃ ನಿಮಗೆ ಗೊತ್ತಿಲ್ಲೇನಿದು ವಿಷಯ. ಹೆಣ್ಮಕ್ಳು ಯಾವ ದೇವಸ್ಥಾನಕ್ಕೆ ಹೋಗೋಕೆ ಅಧಿಕಾರ ಇಲ್ಲ. ಹೆಣ್ಮಕ್ಳಿಗೆ ಯಾವ ವ್ರತ ನೇಮ ಮಾಡುವಂಥ ಅಧಿಕಾರ ಇಲ್ಲ. ಮತ್ತು ಏನು ಅಧಿಕಾರ ಅದ? ಪತಿ ಸೇವೆ ಒಂದೇ ನಿಮಗೆ ಸರ್ವ ಆಗರ. ಸನಾತನ ಧರ್ಮದಲ್ಲಿ ಪತಿ ಸೇವೆ ಮಾಡುವುದು ಒಂದೇ ಎಲ್ಲ ಧರ್ಮ ರಿದ್ಧಿ ಸಿದ್ಧಿಗಳು. ಪತಿ ಸೇವೆ ಬಿಟ್ಟು ನಿಮಗೆ ಇಲ್ಲಿಂದ ಬಿಡುಗಡೆ ಇಲ್ಲ. ಪತಿ ಸೇವೆ ಬಿಟ್ಟು ಬಿಡುಗಡೆ ಇಲ್ಲ. ಆತನಿಗೆ ಎದುರುತ್ತರ ಕೊಡುವ ಧೈರ್ಯನೂ ನಿಮಗಿಲ್ಲ, ಅದೂ ಸಹ ಅಧಿಕಾರ ಇಲ್ಲ. ಪತಿಗೆ ಎದುರುತ್ತರ ಕೊಡುವಂಥ ಅಧಿಕಾರನೂ ಇಲ್ಲ. ಆತನೇ ಸರ್ವ ಅಧಿಕಾರಿ. ಆತನ ಅಧೀನದಲ್ಲಿ ನೀವು ಜೀವಿಸಬೇಕಿದ್ದು ತತ್ವಜ್ಞಾನ. ಹೀಗಾಗಿ ಆ ತಾಯಿ ಹೇಳಿದ್ಲು, ಜರಾವ್ಯಾದನ ಹತ್ತಿರ ಹೋಗಪ್ಪ ಅಂತೇಳಿ. ಆತ ಉಂಡ ಹೊರಟ. ಕಾಶಿಯಲ್ಲಿ ಒಬ್ಬ ಕಟಗನ ಕೆಲಸ ಮಾಡಿಕೊಂಡು ಮಾಂಸ ಮಾರಿ ತನ್ನ ಉಪಜೀವನ ಮಾಡುತ್ತಿರುವಂಥ ಜರಾವ್ಯಾದನ ಹತ್ತಿರ ಹೋದ. ಇವರು ಜಾಂಜಲಿ ಮಹರ್ಷಿ ಹೋಗುತ್ತಲೇ ಅವರು ಸ್ವಾಗತ ಮಾಡಿದ್ರು. ಬರಬೇಕು ಮಹರ್ಷಿಗಳೇ, ಜಾಂಜಲಿ ಮಹರ್ಷಿಗಳೇ ಅಂದರು. ನನ್ನ ಹೆಸರು ನಿಮಗೆ ಹೆಂಗೆ ಗೊತ್ತಂದ್ರು? ನಿಮ್ಮ ಹೆಸರು ಗೊತ್ತ್ರಿ, ನೀವು ಎಲ್ಲಿಂದ ಬಂದಿರಿ ಅದನ್ನು ಗೊತ್ತು, ಬರ್ರಿ ಮನೆಗೆ ಹೋಗುವಂದರು. ನೋಡ್ರಿ, ಇಲ್ಲೊಬ್ಬ ಯೋಗಿ, ಅಲ್ಲಿ ಇಬ್ಬರು ಸಂಸಾರಿ. ಒಬ್ಬ ಯಮ್ಮ, ಆತೊಬ್ಬ ಜಾಂಜಲಿ, ಆತೊಬ್ಬ ಜರಾವ್ಯಾದ.
ಅವ್ರು ಏನೂ ತಪಸ್ಸೆ ಮಾಡಿಲ್ಲ. ಹಾಗೆ ಮನೆಗೆ ಕರ್ಕೊಂಡು ಹೋದರು. ಈತನ ಕಾಯಕ ಯಾವುದು? ಪ್ರಾಣಿ ಕೊಲೆ ಮಾಡೋದು, ಕೊಲೆ ಮಾಡಿ ಮಾರೋದು. ಪ್ರಾಣಿ ಕೊಲೆ ಮಾಡಿ ಮಾರ್ತಿರೋದು ಎದರ ಸಂಬಂಧ ಅಂತೂ ನೀವು ವಿಚಾರ ಮಾಡ್ಬೇಕು. ನಾವು ಮನೆಗೆ ಹೋದ ತಕ್ಷಣ ಜ್ಞಾನವಂತರು ಏನು ಮಾಡ್ತಾರೆ? ಅವ್ರ ಪಾದ ತೊಳೆದ್ರು, ಯೋಗಿ ಪಾದ ತೊಳೆದು ಪೂಜೆ ಮಾಡಿ ಒಳಗೆ ಬರ ಮಾಡಿಕೊಂಡ್ರು, ಆಸನ ಕೊಟ್ಟರು, ಪ್ರಸಾದ ಮಾಡಿಸಿದ ಮೇಲೆ ಹೇಳಪ್ಪ, ನನಗೆ ಸವಿಕಲ್ಪ ನಿರ್ವಿಕಲ್ಪ 2 ತತ್ವ ಗೊತ್ತಿಲ್ಲ. 300 ವರ್ಷ ತಪಸ್ಸೆ ಮಾಡಿದ್ದೀನಿ, ಅದಕ್ಕೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಆಗ ನೀನು ಯಾವುದೇ ದಾನ ಧರ್ಮ ತಪ ಯಾವುದು ಮಾಡಿಲ್ಲ, ಈ ತತ್ವ ತಿಳಿಲಿಕ್ಕೆ ಏನು ಕಾರಣ ಅಂತ ಹೇಳಿದಾಗ ಜರಾವಾದ ಹೇಳ್ತಾನ, ಯಪ್ಪ ನಾನು ಯಾವ ತೀರ್ಥಯಾತ್ರೆ ಮಾಡಿಲ್ಲ, ಯಾವ ಪುಣ್ಯದ ಕೆಲಸ ಮಾಡಿಲ್ಲ, ನನ್ನ ತಂದೆ ತಾಯಿ ನಿಷ್ಕಾಮ ಸೇವೆ ಒಂದ ಮಾಡ್ತರು. ಮತ್ತೆ ಈ ಪ್ರಾಣಿಯನ್ನ ಕೊಲೆ ಮಾಡ್ತಿರುವುದು ನಮ್ಮ ತಂದೆ ತಾಯಿ ಸೇವೆಯಾಗಿ ನನಗಾಗಿ ಅಲ್ಲ. ಈ ನನ್ನ ವ್ಯಾಪಾರ ಇರೋದು ನನ್ನ ತಂದೆ ತಾಯಿ ಸೇವೆಗಾಗಿ. ಇದು ಬಿಟ್ಟು ನನಗೇನೂ ಇಲ್ಲ. ಅದಕ್ಕೆ ಸವಿಕಲ್ಪ ನಿರ್ವಿಕಲ್ಪ ತತ್ವ ಹೇಳಿ ಕಳಿಸ್ದ. ಇದ್ರ ಹೇಳೋ ತಾತ್ಪರ್ಯ ಇಷ್ಟ. ನಾವು ಎಲ್ಲಿದ್ರೇನು, ಮನೆಯಾಗಿದ್ರೇನು, ಎಲ್ಲಿದ್ರೇನು, ನ ಜಾವೆ ವನಾಂತರ ಸುಖ ಏತೋ ಘರ ನಾರಾಯಣ, ನ ಜಾವೆ ವನಾಂತರ ಸುಖೆ ಏತೋ ಘರ ನಾರಾಯಣ, ಠಾಯಿಚ ಬೈಸುನಿ ಕರ ಏಕ ಚಿತ್ತ ಅವಡೆ ಅನಂತ ಆಳವಾವ, ರಾಮಕೃಷ್ಣ ಹರಿ ವಿಠ್ಠಲ ಕೇಶವ ಮಂತ್ರ ಜಪವಾ ಸರ್ವಕಾಲ, ವಾಹತಾಸೆ ಆಣ ವಿಟೋಬಾಚೆ. ತುಕ್ಕೊಬ್ಬರ ಯಾರು ಭಗವಂತರ ಮೇಲೆ ಆಣೆ ಮಾಡಿ ಹೇಳ್ತಾರೆ, ನೀವು ಯಾವ ವನ ಹುಡ್ಕೊಂಡು ಹೋಗಬೇಡ್ರಿ, ಮನೆ ಒಳಗೆ ಸ್ವಚ್ಛ ಮಾಡಿಕೊಂಡು ಒಂದು ಜಾಗದ ಮೇಲೆ ಕೂತು ಭಗವಂತನ ತದೇಕ ಚಿತ್ತದಿಂದ ನೆನೆಸ್ರಿ. ಅದು ಶುಚಿ, ಸ್ವಚ್ಛ ಮನಸ್ಸು. ಹಿಂಗೆ ಮನುಷ್ಯನಲ್ಲಿ ಸ್ವಚ್ಛ ಮನಸ್ಸಿತ್ತು ಅಂದ್ರೆ ಆ ಭಗವಂತನೇ ನಿಮ್ಮ ಮನೆಗೆ ಬರ್ತಾರೆ. ನೀವು ಹುಡ್ಕೊಂಡು ಹೋಗುವಂಥ ಯಾವುದಿಲ್ಲ. ನಮ್ಮ ಮನೆ ಆಗಬಾರ್ದು, ನಮ್ಮ ಮನೆ ಮಹಲ್ ಆಗಬಾರ್ದು, ನಮ್ಮ ಮನೆ ದೇವಾಲಯವಾಗಬೇಕು. ನಮ್ಮ ಮನೆ ದೇವಾಲಯ ಆಯಿತು ಅಂತ ಹೇಳಿದರೆ ಇಲ್ಲಿ ಎಲ್ಲ ದೇವತೆಗಳು ಬರ್ತಾರೆ. ಇನ್ನು ಮನೆಯ ಮೇಲೆ ನಮ್ಮ ಮನೆ ಅನ್ನಕ್ಕೆ ನಮ್ದು ಏನೂ ಮನೆ ಇಲ್ಲ. ಇಲ್ಲಿ ಎಲ್ಲ ಭಗವಂತನದ. ಅದಕ್ಕೆ ನಾವು ಶುಚಿ ಆಗಬೇಕು. ಅನಪೇಕ್ಷ, ಶುಚಿ, ದಕ್ಷ ಅಂದರೆ ಭಗವಂತನ ಮೇಲೆ ನಿಷ್ಠೆ, ಬಹಳ ದಕ್ಷತೆ ಇರಬೇಕು. ಭಗವಂತನ ಮೇಲೆ ನಂಬಿಕೆ ಇರಬೇಕು. ಭಗವಂತನ ನಂಬಿರಬೇಕು. ನಾವು ಯಾವುದೇ ಸಮಯದಲ್ಲಿ ದಕ್ಷತೆಯಿಂದ ಇರಬೇಕು. ಕುಂತಿದೇವಿ ಮಹಾಭಾರತದಲ್ಲಿ ಭಗವಂತನಲ್ಲಿ ಬೇಡ್ತಿಲ್ಲಂತೆ, ಯಪ್ಪ ನನಗೆ ದಿನಂಪ್ರತಿ ಕಷ್ಟನೇ ಕೊಡು, ಕಷ್ಟ ಕೊಡು ಅಂತ ಯಾರು ಬೇಡ್ತಾರೆ? ಭಗವಂತನಲ್ಲಿ ದಿನಂಪ್ರತಿ ಕಷ್ಟ ಕೊಡು, ಸಮಸ್ಯೆ ಮೇಲೆ ಸಮಸ್ಯೆ ಕೊಡು. ಆಗ ಭಗವಂತ ಕೇಳ್ದ, ಯಾಕವ ಹಾಗೆ ಕೇಳ್ತಾ ಇದೆ? ಇಲ್ಲ, ನನಗೆ ಕಷ್ಟ ಹೋಯಿತು ಅಂದ್ರೆ ನಿನ್ನ ನಾಮ ಹೋಗ್ತದೆ, ಅದಕ್ಕೆ ನನಗೆ ಕಷ್ಟ ಕೊಡು, ಕಷ್ಟ ಕೊಡಪ್ಪ. ಅವರು ದೊಡ್ಡ ಯೋಗಿಗಳು, ಕುಂತಿದೇವಿಯವರು. ತಮ್ಮ ಜೀವಿತ ಅವಧಿಯಲ್ಲಿ ಅವಳಷ್ಟು ಸಮಸ್ಯೆ ನಾವು ನಿಮಗೆ ಬಂದೇ ಇಲ್ಲ. ಆದರೂ ನಾವು ದೇವರಿಗೆ ಬೇಕತ್ತೀವಿ, ಸಮಾಧಾನ ಇಲ್ಲ, ನಮಗೆ ದೇವ್ರೇನು ಕೊಟ್ಟೇ ಇಲ್ಲ ಅಂತೀವಿ. ಅವರಷ್ಟು ಸಮಸ್ಯೆ ನಮಗಿಲ್ಲ, ನಾವು ಮನೆಯೊಳಗೆ ಕೂತಿದ್ದೀವಿ, ಆದರೂ ಭಗವಂತನ ನಾವು ದೂರ್ತಾ ಇದ್ದೀವಿ. ಭಗವಂತನ ಮೇಲೆ ನಾವು ಪ್ರಸನ್ನ ಇಲ್ಲ, ಭಗವಂತನ ಮೇಲೆ ನಮ್ಗೆ ದಕ್ಷತೆ ಇಲ್ಲ. ಮತ್ತು ಪ್ರತಿಯೊಬ್ಬರೂ ಸಹ ಹುಡುಕ್ತಾ ಇದ್ದಾರೆ ಭಗವಂತ ಎಲ್ಲಿದ್ದಾನೆ ಅಂತೇಳಿ. ಹಾಗಾದರೆ ಭಗವಂತ ಸಿಗುವುದು ಎಲ್ಲಿ? ನಿಮ್ಮಲ್ಲಿ ಈ ಗುಣಗಳಿದ್ರೆ ಮಾತ್ರ ಭಗವಂತ ಸಿಗ್ತಾ ಇದ್ದಾನೆ. ಅದಕ್ಕೆ ಮನುಷ್ಯನಲ್ಲಿ 3ನೇ ಗುಣ ಹೇಳ್ತಾನೆ ಭಗವಂತ ಇಲ್ಲಿ, ದಕ್ಷತೆ ಇರಬೇಕು. ಭಗವಂತನ ಮೇಲೆ ನಂಬಿಕೆ ಇರಬೇಕು. ಯಾವ ಮನುಷ್ಯ ಭಗವಂತನಿಗೆ ನಂಬುತ್ತಾನೆ ಆತನ ಕೈ ಬಿಡುವುದಿಲ್ಲ ಭಗವಂತ, ಆತನ ಕೈ ಬಿಡುವುದೇ ಇಲ್ಲ. ಒಬ್ಬ ದಿನಂಪ್ರತಿ ಕಾಶಿಯಲ್ಲಿ ಒಬ್ಬ ಆಚಾರ್ಯ ಮನೆಗೆ ಹಾಲು ತೊಗೊಂಡ್ಬರ್ತಿದ್ಲಂತ. ಹಾಲು ತಂದು ಸರಿಯಾದ ಸಮಯಕ್ಕೆ ಹಾಲು ಕೊಡ್ತಿರ್ಲಿಲ್ಲ. ಆಗ ಆಚಾರ್ಯರು ತಾಯಿಗೆ ಬೈದರು, ಏನಮ್ಮ ಇಷ್ಟು ಲೇಟ್ ಮಾಡ್ತಿರಲ್ಲ, ಹಾಲು ಕೊಡ್ಲಿಕ್ಕೆ ತಂದು ಇಷ್ಟು ಸಮಯ ವ್ಯರ್ಥ ಆಗತ್ತಂದಾಗ ಆ ಎಮ್ಮ ಅಂದ್ಲು, ಇಲ್ಲ ಬುದ್ಧಿ, ನಾನೆಲ್ಲ ಬೇಗ ಬರ್ತೀನಿ, ಆದರೆ ಅಲ್ಲಿ ನಾವು ನಡೆಸೋರು, ಹೊಳಿ ದಂಡಿಗಿರೋರು ನಾವು ನಡೆಸೋರು ಬೇಗ ಬರೋದಿಲ್ಲ, ಅದಕ್ಕೆ ಇದು ಸ್ವಲ್ಪ ಸಮಯದ ವ್ಯತ್ಯಾಸ ಆಗತ್ತೆ, ನನಗೇನಲ್ಲ ಅಂತ ಹೇಳಿದಾಗ ಅವರು ಆಚಾರ್ಯರು ಆ ತಾಯಿಗೆ ಉಪದೇಶ ಮಾಡ್ತಾರೆ. ಏನಂತ? ಭಗವಂತನ ನಾಮಕ್ಕೆ ನಂಬಿ ಎಷ್ಟೋ ಭವಸಾಗರ ದಾಟಿರೋರು ಇದ್ದಾರೆ, ನೀನೆಷ್ಟು ಹೊಳಿ ದಾಟಕ್ಕಾಗೋದೇನೋ ಆತನ ಹೆಸರು ಹೇಳಿ ಅಂತ ಹೇಳ್ತಾರೆ. ಆಗ ತಾಯಿಗೆ ಒಂಥರ ಆಶ್ಚರ್ಯ ಅನ್ನಿಸ್ತದೆ. ಹೌದಲ್ಲ, ನಾನು ಹೋಗಾಗ ಹಂಗೆ ಹೋಗ್ಬೇಕಂತೇಳಿ ಹೋಗುವಂಥ ಸಮಯದಲ್ಲಿ ರಾಮ 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 ಹೇಳ್ಕೊತ ಹೊಳಿ ಮೇಲೆ ನಡ್ಕೊತ ಹೋಗ್ಬಿಡ್ತಾವೆ. ದಕ್ಷ, ಭಗವಂತನ ಮೇಲೆ ನಂಬಿಕೆ, ರಾಮ 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 ಅಂತೇಳಿ ಹೋಗಿ ನಡ್ಕೊತ ಹೋಗ್ಬಿಡ್ತಾವೆ ನೀರಿನ ಮೇಲೆ. ಮತ್ತು ಹಾಗೆ ನಡೀತದೆ 2 ತಿಂಗಳು.
ಅವರು ಆಚಾರ್ಯರು ಹೇಳ್ತಾರೆ, ಏನು ಸರಿಯಾದ ಸಮಯಕ್ಕೆ ಹಾಲು ತರಕತ್ತಿಲ್ಲವ ಈಗ ಅಂತ ಹೇಳಿದಾಗ, ನೀವೇ ಹೇಳಿದ್ರಲ್ರಿ ಬುದ್ಧಿ, ಈಗ ನಾವು ನೀರಿನ ಮೇಲೆ ನಡ್ಕೋತ ಹೋಗೋದು ನಡ್ಕೋತ ಬರೋದು ಮಾಡೋದು. ಆಚಾರ್ಯರು ಗಾಬರಿ ಅದು. ಮತ್ತು ನಾವು ನಡಿತೇವೆ, ನಾವು ನಡಿಬೋದು ನೀವು ಅಂದರು. ಅವರು ನಡಿಯವ ನಾನು ನೋಡ್ತೀನಿ ಅಂತೇಳಿ ಅವರು ಬಂದರು. ಈ ತಾಯಿ ನೀರಿನ ಮೇಲೆ ಸುಮ್ಮ ಹೊಂಟಿದ್ಲು, ಅವ್ರು ಮುಳುಗಾಕತ್ತಿದ್ರು. ಹಾಗೆ ಮುಳುಗಾಕ ಸಮಯದಲ್ಲಿ ತಿರುಗಿ ನೋಡಿದ್ರು, ಬುದ್ಧಿ ನೀವು ಎಲ್ಲಿ ದೋತ್ರ ನೀರಾಗ ಹೋಗ್ತದಂದು ದೋತ್ರ ಹಿಡಿಯಾಕತ್ರಿ, ಅದನ್ನ ಬಿಡ್ರಿ, ಭಗವಂತನ ಮೇಲೆ ದಕ್ಷದಿಂದ ನಾವು ಹೇಳ್ರಿ ಅಂದ್ರು. ನಾನು ದೋತ್ರ ಎಲ್ಲಿ ಮುಳುಗ್ತದಂತ ನೀವು ಅಲ್ಲೇ ಐತಿ ನಿಮ್ಮ ಗಮನ, ಭಗವಂತನ ಮೇಲೆ ಇಲ್ಲ. ಭಗವಂತನ ಮೇಲೆ ದಕ್ಷ ಇಡ್ರಿ, ನೀವ್ಯಾಕೆ ಮುಳುಗ್ತೀರಿ ಅಂದ್ರೆ ನೋಡ್ರಿ ಎಷ್ಟು ಸರಳ ಐತಿ ಭಕ್ತಿ ಇಷ್ಟು ಸರಳದ. ಅದಕ್ಕೆ ನಾವು ಮನುಷ್ಯ ಜನ್ಮದೊಳಗೆ ಬಂದ ಮೇಲೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಬೇಕು ಅಂದರೆ ನಾವು ಗುರುವಿನ ಹತ್ರ ಹೋಗಬೇಕು, ಗುರುವಿನ ಗುಲಾಮನಾಗಬೇಕು, ನಾವು ಗುರುವನ್ನು ಪಡ್ಕೋಬೇಕು ಮತ್ತು ಬಹಳ ದಕ್ಷತೆಯಿಂದ ಇರಬೇಕು, ನಂಬಿಕೆ ಇರಬೇಕು. ಭಗವಂತನಿಗೆ ನಂಬಿ ಕೆಟ್ಟವರಿಲ್ಲ, ಭೂಮಿ ಮೇಲೆ ಭಗವಂತನ ನಂಬಿ ಕೆಟ್ಟವರಿಲ್ಲ, ನಂಬದೆ ಕೆಟ್ಟವರು ಭಾಳ ಜನ ಅದಾರ. ಭಗವಂತ ನಂಬದವ್ರಿಗೆ ಕೈ ಬಿಡುವುದಿಲ್ಲ. ನಮೇ ಭಕ್ತ ಪ್ರಣಶ್ಯತಿ ಅಷ್ಟಾಕ್ಷರಿ ಮಂತ್ರ ಹೇಳ್ತಾನ್ರಿ. ನಮೇ ಭಕ್ತ ಪ್ರಣಶ್ಯತಿ ಪ್ರಮಾಣ ಐತೆ, ನನ್ನ ಭಕ್ತನಿಗೆ ಕೆಡಕಿಲ್ಲ, ನನ್ನ ಭಕ್ತನಿಗೆ ಸೋಲಿಲ್ಲ. ಹೀಗೆ ಯಾರು ಹೇಳ್ತಾರೆ ಹೇಳಿ? ಆದರೆ ಭಕ್ತನಲ್ಲಿ ಇರಬೇಕಾದ ಗುಣಗಳು ಇರಬೇಕು. ಹಾಗಾಗಿ ಇಲ್ಲಿ ನಮಗೇನಿರಬೇಕು ಅಂತ ಹೇಳಿದ್ರೆ ಅನಪೇಕ್ಷ, ಸುಚಿರ್ದಕ್ಷ, ಉದಾಸೀನೋ ಗತರ್ವ್ಯತ, ಸರ್ವಾರಂಭ ಪರಿತ್ಯಾಗಿ, ಯೋಮೇ ಭಕ್ತ ಸಮೇ ಪ್ರಿಯ ಅಂತ ಹೇಳಿ ತಾವು ಸಹ ಈ ಸತ್ಸಂಗಕ್ಕೆ ಬಂದು ಆ ಭಗವಂತನ ಒಂದು ವಾಣಿ, ಭಗವಂತ ಏನು ಹೇಳಿದ್ದಾನೆ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಬಹಳಷ್ಟು ನಾವು ಸುಖವಾಗಿ ಈ ನಮ್ಮ ಶರೀರ 100 ವರ್ಷದ ಒಂದು ಜೀವನ ನಾವು ಪರೋಪಕಾರ ಇದಂ ಶರೀರಂ, ಬೇರೆಯವರಿಗಾಗಿ ಉಪಕಾರಕ್ಕಾಗಿ ಶರೀರ ಬಂದಿರೋದು, ನಮಗಾಗಿ ಅಷ್ಟೇ ಅಲ್ಲ. ನಾವು ಸ್ವಲ್ಪ ತ್ಯಾಗ ಮಾಡಿ ಬೇರೆ ಸಮಾಜ ಸೇವೆಯನ್ನು ಮಾಡಿ ನಾವು ಬೇರೆಯವರಿಗೆ ತ್ಯಾಗ ಮಾಡೋದ್ರಿಂದ ನಾವು ದೇವರಾಗಬಹುದು, ನಾವು ಸಹ ಆ ಮಟ್ಟಕ್ಕೆ ಹೋಗಬಹುದು. ಅದಕ್ಕೆ ನಿಮ್ಮ ಸಂಸಾರ ಸುಖಿ ಆಗಲು, ನಿಮಗೆ ದೇವರ ಭೇಟಿ ಆಗಲು, ಆತ್ಮ ಪರಮಾತ್ಮದ ಮಿಲನವಾಗಲು ನಿಮ್ಮಲ್ಲಿ ಇಂಥ ಗುಣಗಳು ಅವಶ್ಯ ಇದ್ದಾವೆ. ಮುಂದಿನ ಮತ್ತೆ ಇನ್ನೊಂದು ಸತ್ಸಂಗದಲ್ಲಿ ಇದೇ ಶ್ಲೋಕದಲ್ಲಿ ಇನ್ನಿಷ್ಟು ಗುಣಗಳಿದ್ದಾವೆ, ಅದರ ಬಗ್ಗೆ ಮಾತಾಡೋಣ. ಇಂದಿನ ಸತ್ಸಂಗದ ಈ ಸತ್ಸಂಗದ ವಿಷಯ ಪರಮ ಪೂಜ್ಯ ನನ್ನ ಗುರುಗಳ ಪಾದಗಳಿಗೆ ಅರ್ಪಿಸಿ ತಮ್ಮೆಲ್ಲರಿಗೂ ವಂದಿಸುತ್ತಾ ಮುಗಿಸ್ತಾ